योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचिनर्थयतु क्षिप्रं मेधां देवी सरस्वती। हरलीलावताराय शंकराय वरौजसे कैवल्यकलनाकल्पतरवे गुरवे नमः। घण्टाशूलहलानि शङ्खमुसले चक्रं धनुस्सायकं हस्ताब्जैर्दधतीं घनान्तविलसच्छीतांशुतुल्यप्रभाम् गौरी देहसमुद्भवां त्रिजगताम् आधारभूतां महापूर्वामत्र सरस्वतीम् अनुभजे शुम्भादिदैत्यार्दिनीम्। दृशाद्राघीयस्य दरदलितनीलोत्तलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा समकरनिपातो हिमकरः। वने वा हर्म्ये वा समकरनिपातो हिमकरः। ನನ್ನ ದುರ್ಗಾ ಸಪ್ತಶತಿಯ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಮತ್ತು ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ತತ್ಸಂಬಂಧವಾದ ಪರಿವಾರ ಸದಸ್ಯರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವ, ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ ರಹಸ್ಯತ್ರಯ 3 ಅಧ್ಯಾಯಗಳನ್ನು ಒಳಗೊಂಡಂತಹ ಮೊದಲನೆಯ ರಹಸ್ಯ, ಇದರ ಹೆಸರು ಪ್ರಾಧಾನಿಕ ರಹಸ್ಯ ಅಂತ. ಇದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಎಂಟರಾಗಿದ್ದೇವೆ ಅಷ್ಟೇ. ಅದರ ಚಿಂತನೆಯನ್ನು ಹೊರಡಬೇಕು. ಪ್ರಶ್ನೆ ಏನು ಅಂತಂದರೆ, ಸುರಥ ರಾಜ ಸುಮೇಧ ಋಷಿಯ ಹತ್ರ ಪ್ರಶ್ನೆ ಕೇಳಿದ್ದ, ನೀವು 3 ತರಹದ ಚರಿತೆಯನ್ನು ನನಗೆ ತಿಳಿಸಿದ್ದೀರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮತ್ತೆ ಯಾಕೆ ಹೇಳ್ತೇನೆ ಅಂತ ನಿಮಗೆ ಸಂಶಯ ಬರ್ಬೋದು. ಕೊನೆಯ ಪಕ್ಷ ಈ ಉಪನ್ಯಾಸದ ಸರಣಿ ಮುಗಿಯೋದ್ರ ಒಳಗಾಗಿ ಈ 3 ನಾಮ ಆದರೂ ಬಾಯಲ್ಲಿ ನಿಲ್ಲಲಿ ಅಂತ ಹೇಳ್ತಿದ್ದೇನೆ. ಹಾಗಾಗಿ ಈ 3ರಲ್ಲಿ ಯಾವುದು ಪ್ರಧಾನವಾದಂಥದ್ದು ಅಥವಾ ಈ 3ಕ್ಕೂ ಮೂಲವಾದಂಥದ್ದು ಯಾವುದಾದರೂ ಇದೆಯಾ? ಹಾಗಿದ್ದರೆ ಅದು ಏನು, ಅದರ ಸ್ವರೂಪ ಏನು ಇತ್ಯಾದಿಯಾಗಿ ಎಲ್ಲ ಸುರಥ ಸುಮೇಧ ಋಷಿಯ ಹತ್ರ ಪ್ರಶ್ನೆ ಕೇಳಿದ್ದ. ಅದಕ್ಕೆ ಅವರು ಉತ್ತರ ಹೇಳಲಿಕ್ಕೆ ತೊಡಗಿದ್ದಾರೆ. ಮೊದಲನೇ ಎತ್ಕೊಳ್ತೇನೆ, ಇದು ಅತ್ಯಂತ ರಹಸ್ಯ, ಯಾರಿಗೂ ಹೇಳಬಾರದು ಅಂತ ಹೇಳಿದ್ದಾರೆ. ಅವರೇ ಒಂದು ಸಮಾಧಾನವನ್ನು ಕಂಡುಕೊಂಡು ಹೇಳ್ತಾರೆ, ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ ಅಂತ. ಒಬ್ಬ ಸರಿಯಾದ ಶಿಷ್ಯನಿಗೆ, ಪ್ರಾಮಾಣಿಕವಾದ ಶಿಷ್ಯನಿಗೆ, ಇವನ ಅಧ್ಯಯನ ಮಾಡ್ತಾನೆ, ತುಂಬ ಆಸಕ್ತಿಯಿಂದ ಕೂಡಿದ್ದಾನೆ, ಎಷ್ಟೇ ಕಷ್ಟಪಟ್ಟಾದರೂ ಸಹ ನಾನು ಹೇಳಿದ ವಿಷಯವನ್ನು ಇವನು ತಿಳಿದುಕೊಳ್ತಾನೆ ಅಂತ ಗುರುವಿಗೆ ಅನಿಸಿದರೆ ಅವನು ರಹಸ್ಯ ವಿಷಯವನ್ನು ಸಹ ಹೇಳಬಹುದಂತೆ. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪಿ. ಗುಹ್ಯ ಅಂದರೆ ರಹಸ್ಯ ಅಂತ ಅರ್ಥ. ಆ ರಹಸ್ಯವನ್ನು ಸಹ ಗುರುಗಳು ಶಿಷ್ಯನಿಗೆ ಹೇಳಬಹುದು. ಆದರೆ ಹೇಳೋದಕ್ಕೂ ಅದಕ್ಕೊಂದು ಅರ್ಹತೆ ಉಂಟು. ಏನಂದ್ರೆ ಅವನು ಸ್ನಿಗ್ಧನಾಗಿರಬೇಕು. ಸ್ನಿಗ್ಧ ಅಂದರೆ ಗುರುಗಳಲ್ಲಿಯೇ ಅವನ ಮನಸ್ಸು ಅಂಟಿಕೊಂಡಿರಬೇಕು. ಅವರೇನಾದ್ರು ವಿಷಯವನ್ನು ಹೇಳಿದರೆ ಅದರ ಮೇಲೆ ಇವನು ಅಡ್ಡ ಪ್ರಶ್ನೆ ಮಾಡ್ತಾ ಕಾಲಹರಣ ಮಾಡುವುದಲ್ಲ. ಅಥವಾ ಒಂದು ಪ್ರಶ್ನೆ ಕೇಳಿದ, ಅದಕ್ಕೆ ಗುರುಗಳು ಉತ್ತರ ಹೇಳಿದರು, ಈಗ ನಿನಗಿದು ಅರ್ಥ ಆಗುವುದಿಲ್ಲ, ಮುಂದೆ ಅರ್ಥ ಆಗುತ್ತೆ, ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ
ಇದನ್ನು ಕೇಳ್ತಾ ಇರು ಅಂತ ಹೇಳಿದಾಗ ಅದು ಯಾಕೆ ಅರ್ಥ ಆಗೋದಿಲ್ಲ? ತುಂಬ ಜನ ಕೇಳೋರು ಇರ್ತಾರೆ. ಹಾಗೆ ಕೇಳಬಾರದು. ಅಂದರೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಹೌದು ಕಾಲ ಬಂದಾಗ ಇದು ಅರ್ಥ ಆಗುತ್ತದೆ ಅಂತ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು 5ನೇ ತರಗತಿಯ ಮಗು ಅಥವಾ 4ನೇ ತರಗತಿಯ ಮಗು, ಅಲ್ಲಿ ಆಕಾಶದಲ್ಲಿ ವಿಮಾನ ಹೋಗ್ತಾ ಇದೆ. ಆ ವಿಮಾನ ಹೇಗೆ ಮಾಡ್ತಾರೆ, ಅದು ಹೇಗೆ ಹೋಗ್ತದೆ ಅಂತ ಪ್ರಶ್ನೆ ಕೇಳಿದರೆ ನೀವು ಎಷ್ಟೇ ಉತ್ತರ ಹೇಳಿದರೂ ಸಹ ಪ್ರಾಮಾಣಿಕವಾಗಿ ಅರ್ಥ ಮಾಡಿಸೋದಕ್ಕಾಗತ್ತಾ? ಇಲ್ಲಪ್ಪ, ಅದು ಈಗ ನಿನಗೆ ಅರ್ಥ ಆಗೋದಿಲ್ಲ. ಈಗ ನೋಡ್ತಾ ಇರೋ ನೀನು ಮುಂದೆ PUC ಮುಗಿದಾದಮೇಲೆ ಸ್ಪೇಸ್ ಅಂತ ಒಂದು ಇಂಜಿನಿಯರಿಗೆ ಅವಕಾಶ ಇರುತ್ತೆ, ಅಲ್ಲಿ ಹೋಗ್ತೀಯಂತೆ. ಹಾಗೆ ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟೊತ್ತಿಗೆ ನಿನ್ನ ಬುದ್ಧಿಯೂ ಸಹ ಬೆಳೆದಿರುತ್ತೆ, ವಿಚಾರ ಪರಿಪಕ್ವದ ಸ್ಥಿತಿಗೆ ಬರುತ್ತೆ, ಹೇಳಿದ್ದನ್ನೆಲ್ಲ ಹಿಡಿದುಕೊಳ್ಳುವ ಶಕ್ತಿ ಬಂದಿರುತ್ತೆ, ಆಗ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿದರೆ ಅವನು ಅರ್ಥ ಮಾಡ್ಕೊಳ್ಬೇಕು ತಾನೇ. ಹಾಗೆ ಲೋಕದ ವ್ಯವಹಾರ ಇರೋದೇ ಹಾಗೆ. ಹಾಗಾಗಿ ಕೆಲವು ಎಷ್ಟೋ ವಿಷಯಗಳು ನಮಗೆ ಬಾಲ್ಯದಲ್ಲಿ ಅರ್ಥ ಆಗೋದಿಲ್ಲ. ವಯಸ್ಸು ಆಗ್ತಾ ಬಂದಮೇಲೆ ಆ ವಿಷಯದ ಗಾಢತೆ, ತೀವ್ರತೆ, ಅದರ ಸಾಂದ್ರತೆ, ಅದರ ಮಹತ್ವ ಇದೆಲ್ಲವೂ ಸಹ ನಮಗೆ ಅರಿವಿಗೆ ಬರ್ತದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನನಗೆ ಒಂದು ಹಿರಿಯರು ಹೇಳಿದ ಮಾತು ನೆನಪಿಗೆ ಬರ್ತದೆ. ಒಬ್ಬರು ಸನ್ಯಾಸಿಗಳು, ಆ ಸನ್ಯಾಸಿಗಳಿಗೆ ಯಾರೋ ಒಬ್ಬ ವಿದ್ವಾಂಸರು ಬರೆದಂಥ ಒಂದು ಪುಸ್ತಕ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ಅದನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅನ್ನಿಸ್ತು. ಆದರೆ ಅವ್ರಿಗೆ ಗೊತ್ತಿತ್ತು ಈ ಹಂತದಲ್ಲಿ ವಿದ್ಯಾರ್ಥಿಗಳು ಇದನ್ನು ಓದಿದರೆ ಇವರಿಗೇನೂ ಅರ್ಥ ಆಗೋದಿಲ್ಲ ಅಂತ. ಹಾಗಾಗಿ ಕೊಡಬೇಕಿದ್ರೆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಎಲ್ಲರಿಗೂ ಸಹ. ಈ ಪುಸ್ತಕವನ್ನು ಈಗ ನಾನು ನಿನಗೆ ಕೊಡ್ತಾ ಇರೋದು ಯಾಕೆ ಕೇಳಿದರೆ, ಇದನ್ನು ತಗೊಂಡು ಹೋಗಿ ಅತ್ಯಂತ ಗೌರವ, ಭಕ್ತಿ, ಶ್ರದ್ಧೆಯಿಂದ ಜೋಪಾನವಾಗಿ ನಿನ್ನ ಲೈಬ್ರರಿಯಲ್ಲಿ ಇರಿಸಿಕೊ. ಇನ್ನೊಂದು 10 ವರ್ಷ 15 ವರ್ಷ ಆದ ಮೇಲೆ ಇದನ್ನು ತೆರೆದು ಓದಬೇಕು ನೀನು. ಅಲ್ಲಿವರೆಗೆ ಇದನ್ನು ಲೈಬ್ರರಿಯಲ್ಲ ಹುಳಗಳಿಗೆ ಆಹಾರವಾಗಿ ಕೊಡಬೇಡ, ಭಾಳ ಜೋಪಾನವಾಗಿ ಕಾದ್ಕೊ, ಆಮೇಲೆ ನಿನಗೆ ಅರ್ಥ ಆಗ್ತದೆ. ಈಗ ಓದಿದರೂ ನಿನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈಗ ನೀನು ಓದಬಾರದು, ಆಮೇಲೆ ಓದಲೇಬೇಕು ಅಂತ ಹೇಳಿಕೊಡ್ತಿದ್ರು ಅವರು ಹೀಗೆ ಅಂತ. ಯಾಕೆ ಹೇಳಿದೆ ಅಂದರೆ, ಒಬ್ಬ ಗುರುವಾದವನಿಗೆ ಶಿಷ್ಯನಿಗೆ ಯಾವ ಹೊತ್ತಿಗೆ ಯಾವ ವಿಷಯವನ್ನು ಎಷ್ಟು ಪ್ರಮಾಣದಲ್ಲಿ ತಿಳಿಸಬೇಕು ಅನ್ನೋದು ಅವನಿಗೆ ಗೊತ್ತಿರ್ತದೆ. ಈಗ ತಾನೇ ಕಲಿಯೋದಕ್ಕೆ ಪ್ರವೇಶ ಮಾಡಿದಂಥ ವಿದ್ಯಾರ್ಥಿಗೆ ಆ ತಿಳುವಳಿಕೆ ಅಷ್ಟಾಗಿ ಇರುವುದಿಲ್ಲ. ಅವನು ಹೇಳಿ ಕೇಳಿ ಬಂದಿರೋದೇ ಕಲಿಯೋದಕ್ಕೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಸುಮೇಧ ಮಹರ್ಷಿ ಈ ಎಲ್ಲದಕ್ಕೂ ಸಹ ಕಾರಣಳಾದವಳು ಮಹಾಲಕ್ಷ್ಮಿ ಅಂತ ನಿನ್ನೆ ದಿವಸ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಮಹಾಲಕ್ಷ್ಮಿ ಅಂತ ಹೇಳೋದಕ್ಕೆ ನಾನು ಹೇಳಿದ್ದೇನೆ, ನೀವೆಲ್ಲರೂ ಅಂದುಕೊಂಡ ಹಾಗೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಸಮುದ್ರರಾಜನ ಮಗಳು ಅಂತ ಅರ್ಥ ಅಲ್ಲ. ಹಾಗಿದ್ರೆ ಅದಕ್ಕೆ ಅರ್ಥ ಪರಬ್ರಹ್ಮ ಸ್ವರೂಪಿಣಿ ಅಂತ ನಾನೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ. ಆದರೆ ಆ ವಿವರಣೆಯಲ್ಲಿ ನಾನು ಕೊನೆಗೆ ಏನು ಮಾಡಿದೆ, ಸಮಯ ಗಡಿಯಾರನ ನಾನು ಓಡಿಸ್ತಾ ಇತ್ತು. ಹಾಗಾಗಿ ಸಗುಣ ಮತ್ತು ನಿರ್ಗುಣ ಎರಡನ್ನೂ ಮಿಶ್ರಣ ಮಾಡಿ ಇಲ್ಲಿ ಹೇಳಿದ್ದಾರೆ. ಅದನ್ನು ಹಾಗೇ ಹೇಳಿದೆ ನಾನು. ನನಗೆ ಗೊತ್ತಿತ್ತು ಅರ್ಥ ಆಗೋದಿಲ್ಲ ಇದು ಅಂತ, ಸ್ವಲ್ಪ ಗೋಜಲು ಆಗುತ್ತೆ ಅಂತ. ಆದರೂ ಸಹ ಒಂದು ಸಮಾಧಾನ, ನಾಳೆ ದಿವಸ ಹೇಗೂ ಇದೇ ವಿಷಯನ ಮಾತನಾಡಬೇಕಲ್ಲ ಅಂಥೇಳಿ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಿದೆ. ಇವತ್ತು ಆ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಏನು ಅಂದರೆ, ಈ ಮಹಾಲಕ್ಷ್ಮಿಯ ರೂಪ ಅವಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಸ್ವರೂಪಿಣಿ ಅಂದ ತಕ್ಷಣ ಅವಳಿಗೆ 2 ರೂಪ ಇರಲೇಬೇಕು. ಒಂದು ಸಗುಣ ರೂಪ, ಇನ್ನೊಂದು ನಿರ್ಗುಣ ರೂಪ. ನಿನ್ನೆ ದಿವಸ ನಾನು ಅದನ್ನು ಹೇಳಿದ್ದೇನೆ. ಲಕ್ಷ್ಯಾಲಕ್ಷ್ಯ ಸ್ವರೂಪಾಸ ಅನ್ನುವಂಥ ಶಬ್ದವನ್ನು 4ನೇ ಶ್ಲೋಕವನ್ನು ಉದ್ಧರಿಸಿ ಅಲ್ಲಿರೋದನ್ನೇ ನಿಮ್ಮ ಮುಂದೆ ಇರಿಸಿದ್ದೇನೆ. ಈಗ ಪ್ರಶ್ನೆ ಇಷ್ಟೇ, ಈ ಸಗುಣ ಮತ್ತು ನಿರ್ಗುಣ 2 ರೂಪ ಇದೆ ಅಂತಾದರೆ ಇಲ್ಲಿ ಕುಳಿತಂಥ ನೀವು ಕೇಳಬಹುದು, ನಾವು ಯಾವ ರೂಪವನ್ನು ಆರಾಧಿಸಬೇಕು? ಸಗುಣ ರೂಪವನ್ನು ಆರಾಧಿಸಬೇಕೋ
ಅಥವಾ ನಿರ್ಗುಣ ರೂಪವನ್ನು ಆರಾಧಿಸಬೇಕೋ ಅಂತ. ಅದಕ್ಕೆ ನೇರವಾಗಿ ದುರ್ಗಾ ಸಪ್ತಶತಿಯ ವ್ಯಾಖ್ಯಾನ ಹೇಳ್ತದೆ, ಸಗುಣ ರಾಗಿಭಿಸ್ಸೇವ್ಯ. ಆಕೆಯ ಸಗುಣವನ್ನು ರಾಗಿಗಳು ಅಂದರೆ ಅನುರಾಗಿಗಳು, ಸಂಸಾರಿಗಳು ಆ ರೂಪವನ್ನೇ ಆರಾಧಿಸಬೇಕು. ಮತ್ತೆ ಪುನಃ ನಿಮ್ಮೊಂದು ಸಂಶಯ ಬರ್ಬೋದು, ಅಲ್ಲ ಸಂಸಾರದಲ್ಲಿದ್ದು ವಿರಕ್ತನಾಗಿದ್ದಿದ್ರೆ ಅಂಥವರೇ ನಿರ್ಗುಣ ರೂಪ ಉಂಟು. ಮತ್ಪನ ಬಹಳ ಅಪರೂಪ ಹೀಗಾಗೋದು. ಹಾಗಾಗಿ ಸಗುಣ ರಾಗಿಭಿಸ್ಸೇವ್ಯ. ರಾಗಿ ಅಂದರೆ ಅನುರಾಗಿ ಅಂತ ಅರ್ಥ. ಯಾರು ಅನುರಾಗಿ ಅಂದರೆ ಸಂಸಾರದಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರು ರಾಗಿಗಳು. ನಿರ್ಗುಣ ವಿರಾಗಿಭಿಹಿ. ಆ ನಿರ್ಗುಣ ರೂಪವನ್ನು ಯಾರು ಆರಾಧನೆ ಮಾಡಬೇಕು ಅಂದರೆ ಅದೇ ವಿರಕ್ತರಾದವರು ಆ ರೂಪವನ್ನು ಆರಾಧಿಸಬೇಕು. ಆ ರೂಪಕ್ಕೇ ಶ್ರೀವಿದ್ಯಾ ಇತ್ಯಾದಿ ಬೇರೆ ಬೇರೆ ಹೆಸರುಗಳು ಇವೆ. ಹೀಗೆ ಏತದ್ವಿವಿಧಂ ಸ್ವರೂಪಂ ಸರ್ವಸ್ಯ ಆದ್ಯ ಶ್ಲೋಕತ್ರಯೇ ಸಾಂಕರ್ಯೇಣ ಉಕ್ತಂ. ಈ ಎರಡು ರೂಪವನ್ನು ಮೂಲದಲ್ಲಿ ಏನು ಮಾಡಿದ್ದಾರೆ ಅಂದರೆ 3 ಶ್ಲೋಕಗಳನ್ನು ಹೇಳ್ತಾ ಮಿಶ್ರಣ ಮಾಡಿ ಹೇಳಿಬಿಟ್ಟಿದ್ದಾರೆ. ಹೌದು ಕೂಡ ಅದು. ಹಾಗಾಗಿ ಆ ಮೂಲವನ್ನಷ್ಟೇ ಓದಿದ್ರೆ ಏನಪ್ಪ ಇದು ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ ಅಂತ. ಅದನ್ನು ವಿಭಾಗಿಸಿಕೊಳ್ಳೋದು ವ್ಯಾಖ್ಯಾನದ ಸಹಾಯ ಇದ್ದಾಗ ಮಾತ್ರ ನಮಗೆ ಸುಲಭವಾಗುತ್ತೆ. ಅದಕ್ಕೋಸ್ಕರ ಸ್ಪಷ್ಟಬೋಧಾರ್ಥಂ ವಿವಿಚ್ಯ ಪೃಥಕ್ ಪೃಥಕ್ ಉಚ್ಯತೆ. ಆ ಸಗುಣ ರೂಪ ಮತ್ತು ನಿರ್ಗುಣ ರೂಪ ಮಹಾಲಕ್ಷ್ಮಿಯದು ಎರಡು ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೋಸ್ಕರ ಅದನ್ನು ಬಿಡಿಸಿ ಹೀಗಿದ್ದರೆ ಸಗುಣ ರೂಪ, ಹೀಗಿದ್ದರೆ ನಿರ್ಗುಣ ರೂಪ ಅಂತ ಇಲ್ಲಿ ತಿಳಿಸಿಕೊಡ್ತೇನೆ ಅಂತಾರೆ. ತತ್ರ ಆದೌ ಲಕ್ಷ್ಮಿಯ ಸ್ವರೂಪಂ ಲಕ್ಷ್ಯಾಯ ಸ್ವರೂಪಂ. ಮೊದಲನೇದು ಸಗುಣ ರೂಪ. ಅವಳ ಸಗುಣ ರೂಪ ಹೇಗೆ ಕೇಳಿದರೆ ಲಕ್ಷ್ಯ ಮಹಾಲಕ್ಷ್ಮೀ ತ್ರಿಗುಣ. ಈ ಸಗುಣ ರೂಪದಲ್ಲಿರುವಂಥ ಮಹಾಲಕ್ಷ್ಮಿ ಅವಳು ತ್ರಿಗುಣಳು. ತ್ರಿಗುಣ ಅಂದರೆ ಇದಕ್ಕೆ 2 ಅರ್ಥ. ಮತ್ತೆ ಒಂದು ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳಿಂದ ಕೂಡಿದವಳು. ಅಂದರೆ ಈ 3 ಗುಣಗಳು ಸಹ ಅವಳಲ್ಲಿ ಇವೆ. ಈ ಅರ್ಥದಲ್ಲಿ ಅವಳು ಸಗುಣಳು. ರಜಸ್ಸತ್ವ ತಮೋಗುಣಾತ್ಮಿಕ ಅಂತಲೇ ಅದರ ವಿವರಣೆ. ರಜಸ್ಸು, ಸತ್ವ, ತಮೋಗುಣ ಈ 3 ಸಹ ಅವಳಲ್ಲಿ ಉಂಟು. ಇದು ಒಂದರ್ಥ. ಮತ್ತು ಈ ಗುಣಗಳು ಏನು ಕೆಲಸ ಮಾಡ್ತವೆ ಅಂತ ನಿನ್ನೆ ದಿವಸ ನಾನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ದೇನೆ. ಗೀತೆಯನ್ನು ಹೇಳಬೇಕಿದ್ರೆ ಅದನ್ನು 14ನೇ ಅಧ್ಯಾಯದ ವಿವರಣೆಯಲ್ಲಿ ಸುದೀರ್ಘವಾಗಿ ಅದನ್ನು ಹೇಳಿದ್ದೇನೆ. ಮತ್ತು ಅವಳು ಸಗುಣಳು ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂತಂದರೆ ಅದಕ್ಕೆ ಅರ್ಥ ಹೀಗೆ, ಆ ಮಹಾಲಕ್ಷ್ಮಿಗೆ ಅವಳ ಸಗುಣ ರೂಪಕ್ಕೆ ನಾನಾ ಆಕೃತಿಗಳು. ಕೆಲವು ಕಡೆಗೆ ನೋಡಿ ಲಕ್ಷ್ಮಿ ಕೂತಿರ್ತಾಳೆ, ಆ ಕಡೆ ಈ ಕಡೆ ಆನೆಗಳು ಕುಂಭದಿಂದ ನೀರನ್ನು ಸುರಿಸ್ತಾ ಇರ್ತವೆ, ಅವಳಿಗೆ ಗಜಲಕ್ಷ್ಮಿ ಅಂತ ಹೆಸರು ಅಲ್ವಾ. ಹೀಗೆ ಬೇರೆ ಬೇರೆ ಆಕಾರಗಳು, ಒಂದಲ್ಲ ಎರಡಲ್ಲ, ಅನೇಕವಾದಂಥ ಆಕೃತಿ. ಇದು ಒಂದು ಅಂಶ. ಅದಾದಮೇಲೆ ನಾನಾ ಕ್ರಿಯೆ. ಅವಳು ಮಾಡುವುದು ಹಲವಾರು ಕ್ರಿಯೆಗಳು, ಒಂದಲ್ಲ ಎರಡಲ್ಲ. ಕೇವಲ ವಿಷ್ಣುವಿನ ಪತ್ನಿ ಆಗಿ ಅಷ್ಟೇ ಅಲ್ಲ, ಸಂಪತ್ತನ್ನು ಕೊಡುವವಳು. ಆ ಸಂಪತ್ತು ಅಂದರೆ ಬರೇ ದುಡ್ಡು ಅಂತ ಅಷ್ಟೇ ಅರ್ಥ ಅಲ್ಲ. ಬಂಗಾರವೂ ಸಂಪತ್ತು, ಭೂಮಿಯೂ ಸಂಪತ್ತು, ನೀರಿಲ್ಲದೆ ಇದ್ದವರಿಗೆ ನೀರೂ ಸಂಪತ್ತು, ರೂಪವೂ ಸಂಪತ್ತು ಅಲ್ವಾ, ಅಧಿಕಾರವೂ ಸಂಪತ್ತು. ಹೀಗೆ ನಾನಾ ಕ್ರಿಯೆಗಳು. ಹೀಗಾಗಿ ಏನಾಯಿತು ಹೇಳಿದರೆ ಅವಳಿಗೆ ನಾನಾ ನಾಮಧೇಯ, ಹಲವು ನಾಮಗಳು. ಹಾಗಾಗಿ ಈ ಹಲವು ಆಕೃತಿ ಮತ್ತು ಹಲವು ಕ್ರಿಯೆ, ಅದಾದಮೇಲೆ ಹಲವು ನಾಮ, ಈ 3 ತ್ರಿಗುಣಗಳು ಅಂತ. ಹಾಗಾಗಿ ವೃತ್ತಿ ಸ್ವಲೀಲೆಯ. ಆದ್ದರಿಂದ ಅವುಗಳನ್ನು ಈ 3 ತ್ರಿಗುಣ ಅಂತ ಇಟ್ಕೊಂಡು ಅವಳು ಸಗುಣ ರೂಪಳು ಅಂತ ಕರೆದಿದ್ದಾರೆ. ಇದು ಕೇವಲ ಆರಾಧನೆಗೆ ಸಂಬಂಧಪಟ್ಟಿದ್ದು, ನಾನು ಮೊದಲೇ ಹೇಳಿದ್ದೇನೆ ಇದನ್ನು. ಅದಾದಮೇಲೆ ತ್ರಿಧಾಯದ್ ವರ್ತತೆ ಲೋಕೆ ತೇನಾಸೌ ತ್ರಿಗುಣೋಚ್ಯತೆ. ಪ್ರಪಂಚದಲ್ಲಿ ಎಲ್ಲವೂ 3 ಹಿಂದೆ ಲಲಿತಾ ಸಹಸ್ರನಾಮದಲ್ಲಿ ನಾನು ಇದನ್ನು ಹೇಳಿದ್ದೇನೆ. ಅಗ್ನಿ 3, ಮತ್ತು ಮೂರ್ತಿಗಳು 3, ತ್ರಿಮೂರ್ತಿಗಳು ಅಲ್ವಾ.
ಹಾಗಾಗಿ ಎಲ್ಲವೂ ಮೂರು ಮೂರು ಮೂರು, ಆ ಎಲ್ಲ ತ್ರಿಗುಣ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಗುಣಾತ್ಮಕಳು. ಮತ್ತು ವಾಯುಪುರಾಣ ಅವಳು ಗುಣತ್ರಯವತಿ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆಯನ್ನು ಹೇಳ್ತದೆ. ಅದಾದಮೇಲೆ ಅವಳು ಸಗುಣ ರೂಪಳು ಅಂತ ಆದಮೇಲೆ ಅವಳಿಗೆ ನಮ್ಮ ಹಾಗೆ ಕೈ ಇರಬೇಕು, ನಮ್ಮ ಹಾಗೆ ಕಾಲಿರಬೇಕು, ನಮ್ಮ ಹಾಗೆ ಕಿವಿ ಕಣ್ಣು ಎಲ್ಲವೂ ಇರಬೇಕು, ನಮ್ಮ ಹಾಗೆ ಒಂದು ದೇಹ ಇರಬೇಕು. ಆದರೆ ಆ ಚೈತನ್ಯ ಸ್ತ್ರೀ ರೂಪದಲ್ಲಿ ಇದ್ದದ್ದಾದ್ದರಿಂದ ಸ್ತ್ರೀ ದೇಹ ಧಾರಣಿ. ನಿನ್ನೆ ಹೇಳಿದ್ದೇನೆ, ಯಾವ ಯಾವ ರೂಪವನ್ನು ದೇಹವನ್ನು ಧಾರಣೆ ಮಾಡ್ತಾಳೋ ಆ ರೂಪದಲ್ಲಿ ಅವಳು ಪ್ರಕಟಳಾಗ್ತಾಳೆ ಅಂತ. ಹಾಗಾಗಿ ಅವಳಿಗೆ ಕೈ ಒಟ್ಟು ಎಷ್ಟು ಕೈ ಇದೆ ಕೇಳಿದರೆ, ಈ ಮಹಾಲಕ್ಷ್ಮಿ ಸಗುಣ ರೂಪದಲ್ಲಿರುವಂಥ ಮಹಾಲಕ್ಷ್ಮಿಗೆ ಒಟ್ಟು 4 ಕೈಗಳು. ಆ 4 ಕೈಗಳಲ್ಲಿ ಒಂದೊಂದು ಆಯುಧವನ್ನು ಹೇಳ್ತಾರೆ. ಆ ಆಯುಧಗಳು ಮತ್ತೆ ಪುನಃ 2 ರೀತಿಯ ಅರ್ಥವನ್ನು ಹೇಳ್ತೇವೆ, ಅದನ್ನು ಮತ್ತೆ ಆಮೇಲೆ ಹೇಳ್ತೇನೆ. ಮೊದಲನೇದಾಗಿ ಮಾತುಲಿಂಗಂ, ನಿನ್ನೆ ದಿವಸ ಬಂದಿತ್ತು ಇದು. ಮಾತುಲಿಂಗ ಅಂದರೆ 2 ಅರ್ಥ, ಮಾದಲಕಾಯಿ ಅಂತ ಒಂದು ಅರ್ಥ, ಅದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಬೀಜಾಪೂರ ಅಂತ, ಚೇಪೆಕಾಯಿ ಅಂತ. ಆ ಚೇಪೆಕಾಯಿ ಎನ್ನುವ ಅರ್ಥ ಹೆಚ್ಚು ಪ್ರಸಿದ್ಧ. ಯಾಕೆ ಅಂದರೆ ಅದಕ್ಕೆ ಕಾರಣ ಉಂಟು, ಆಮೇಲೆ ಹೇಳ್ತೇನೆ ಮತ್ತೆ ಪುನಃ. ಇದು ಗದಾ, ಇನ್ನೊಂದು ಕೈಯಲ್ಲಿ ಏನುಂಟು ಕೇಳಿದರೆ ಗದೆಯನ್ನು ಅವಳು ಹಿಡಿದಿದ್ದಾಳೆ. ಮತ್ತು ಇನ್ನೊಂದು ಕೈಯಲ್ಲಿ ಖೇಟಂ, ಖೇಟ ಅಂದರೆ ಚರ್ಮ ಸಂಬಂಧಪಟ್ಟಂಥ ಒಂದು ಆಯುಧ ಅದು. ಅದಾದಮೇಲೆ ಪಾನಪಾತ್ರ, ನಿನ್ನೆ ದಿವಸ ಹೇಳಿದ್ದೇನೆ. ಹೀಗೆ 4 ಕೈಗಳಲ್ಲಿ 4 ಆಯುಧಗಳನ್ನು ಹಿಡಿದಿದ್ದಾಳೆ. ಈಗ ಇಲ್ಲೊಂದು ಪ್ರಶ್ನೆ, 4 ಕೈ ಅಂತ ಹೇಳಿದರೆ, 4 ಆಯುಧಗಳು ಅಂತ ಹೇಳಿದರೆ, ಹಾಗಿದ್ರೆ ಯಾವ್ಯಾವ ಕೈಯಲ್ಲಿ ಯಾವ್ಯಾವ ಆಯುಧ ಅಂತ ಬೇಕು ಅಲ್ವಾ? ಧ್ಯಾನ ಮಾಡುವವರಿಗೆ ಆ ಆಕಾರ ಅವರ ಮನಸ್ಸಿನಲ್ಲಿ ಕೂರಬೇಕು ಅಂದರೆ ಸ್ಪಷ್ಟವಾಗಿ ಅದು ಮನಸ್ಸಿಗೆ ಬರಬೇಕು. ಅದರ ಪ್ರಕಾರನೇ ಧ್ಯಾನ ಮಾಡೋದು, ಸಗುಣ ರೂಪವನ್ನು, ವ್ಯತ್ಯಾಸ ಆಗಬಾರದು ಅದು. ಹಾಗಾಗಿ ಯಾವ ಕೈಯಲ್ಲಿ ಯಾವ ಆಯುಧವನ್ನು ಹಿಡಿದಿದ್ದಾಳೆ ಅಂತ ಹೇಳಲಿಲ್ವಲ್ಲ ಅಂತ ಸುರಥ ಕೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಹೇಳುವ ಹಾಗೆ ವ್ಯಾಖ್ಯಾನಕಾರ ಹೇಳ್ತಾರೆ, ಏತಾನಿ ದಕ್ಷಿಣಾಧ ಕರಮಾರಭ್ಯ ವಾಮಾಧ ಕರ ಪರ್ಯಂತಂ ಪರಾದಕ್ಷಿಣ್ಯೇನ ಚತುರ್ಸಹಸ್ತೇಷು ಬಿಭ್ರತಿ. ಈ ಆಯುಧಗಳನ್ನು ಚಿಂತನೆ ಮಾಡಬೇಕಿದ್ರೆ ಅದು ಪ್ರದಕ್ಷಿಣಾಕಾರವಾಗಿ ಇರಬೇಕು. ಪ್ರದಕ್ಷಿಣಾಕಾರವಾಗಿ ಅಂದರೆ ಹೇಗೆ? ಈಗ ನಾನು ಇಲ್ಲಿ ಕುಳಿತಿದ್ದೇನೆ, ನನ್ನ ಮುಂದೆ ಮಹಾಲಕ್ಷ್ಮಿ ಇದ್ದಾಳೆ ಅಂತ ಭಾವಿಸಿಕೊಳ್ಳಿ, ಸಗುಣ ರೂಪ. ಹಾಗಾಗಿ ಅದು ಪ್ರದಕ್ಷಿಣಾಕಾರವಾಗಿ ಆಗಬೇಕು ಅಂದರೆ ಅವಳ ಬಲಗೈಯಿಂದ ಪ್ರಾರಂಭ ಆಗಬೇಕು. 4 ಕೈ ಮುಂದ್ಗಡೆ ಇರುವಂತಹ ಬಲಗೈಯಿಂದ ಪ್ರಾರಂಭ ಆಗೇನಾಗತ್ತೆ, ಅದು ಪ್ರದಕ್ಷಿಣಾಕಾರವಾಗತ್ತೆ. ಅದನ್ನು ಹೇಳ್ತಾರೆ ಹೇಗೆ ಅಂದರೆ, ಮುಂದುಗಡೆ ಇರುವಂತಹ ದಕ್ಷಿಣ ಅಧಃ ಕರಹ, ದಕ್ಷಿಣ ಅಂದರೆ ಬಲಭಾಗ, ಅಧಃ ಕರ ಅಂದರೆ ಕೆಳಭಾಗ, ಅದರೊಳಗೆ ಏನು ಹಿಡಿದಿದ್ದಾಳೆ? ಮಾತುಲಿಂಗಂ ಅಂದರೆ ಮಾದಲಕಾಯಿ ಅಥವಾ ಆ ಚೇಪೆಕಾಯಿ, ಪೇರಲ ಹಣ್ಣು, ಅದನ್ನು ಅವಳು ಹಿಡಿದಿದ್ದಾಳೆ. ಅದಾದ ಮೇಲೆ ಮತ್ತೆ ಮುಂದೆ 2ನೇ ಕೈಯಲ್ಲಿ ಇಲ್ಲಿ ಗದಾ, ಹಿಂಭಾಗದ ಬಲಗೈಯಲ್ಲಿ ಗದೆಯನ್ನು ಹಿಡಿದಿದ್ದಾಳೆ. ಅದಾದಮೇಲೆ ಹಿಂಭಾಗದ ಎಡಗೈಯಲ್ಲಿ ಪಾನಪಾತ್ರೆ. ಪಾನಪಾತ್ರೆ ಅಂದರೆ ಅವಳು ಏನನ್ನು ಕುಡಿತಾಳೋ, ಪಾನ ಮಾಡ್ತಾಳೋ ಅದನ್ನು ಹಾಕಿಕೊಂಡು ಕುಡಿಯುವ ಪಾತ್ರೆ. ಅಲ್ಲಿ ಏನು ಹಾಕ್ತಾಳೆ ಅಂತ ಮತ್ತೆ ನಾವು ಸಂಶಯ ಪಡಬೇಡಿ, ನಿನ್ನೆ ಹೇಳಿರಲಿಲ್ಲ ನಾನು. ಕೆಲವು ಜನರಿಗೆ ಹೋದ ಸುರಾ ಪಾತ್ರೆ ಇರಬೇಕು ಅಂತ. ಸುರೇ ಅಲ್ಲ, ಅದು ಪೀಯೂಷ ಅಂತ ನೇರ ಶಬ್ದ. ಇದ್ರ ಬಗ್ಗೆ ನಾನು ತುಂಬ ಸಲ ಹೇಳ್ತಾ ಬಂದಿದ್ದೇನೆ. ಯಾಕೆಂದರೆ ಸುರೇ ಅಂದ ತಕ್ಷಣ ನಮಗೆ ನೆನಪಾಗೋದೇನು ಅಂದರೆ, ಬೋರ್ಡ್ ಹಾಕಿರ್ತಾರಲ್ಲ, ಆ ಗೌಂಟಿ ಯಾವುದೋ ತುಂಬ ಲೋ ಕೆಟಗರಿದು, ಹಾಗಲ್ಲ, ಅದು ಅಮೃತ. ಅದು ಪೀಯೂಷ ಅಂದರೆ ಅಮೃತ ಅಂತ ಅರ್ಥ ಅಲ್ಲ. ಕುಡಿಯೋರು ಅದಕ್ಕೇ ಅಮೃತ ಅಂತ ಹೆಸರಿಟ್ಕೊಳ್ಳೋದು ಮತ್ತೆ ಅಲ್ವಾ? ಹಾಗಾಗಿ ಅದು ಅಲ್ಲ, ನಿಜವಾಗಿಯೂ ಸಹ ಅದು ಅಮೃತವೇ. ಇನ್ನೂ ನಿಮಗೆ ಬೇಕು ಅಂತ ಹೇಳಬೇಕು, ನಾನು ಹೇಳಿದ್ದೆ ಖರ್ಜೂರಾದಿ ಹಣ್ಣುಗಳ ಆಗತಾನೆ ತೆಗೆದ ರಸ ಅದು. ಹೀಗೆ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ನೇರವಾಗಿ ಈ ವಿವರಣೆ ನಮಗೆ ಸಿಗ್ತದೆ. ಹಾಗಾಗಿ ಅದನ್ನು ಕುಡಿಯುವ ಪಾತ್ರೆಯನ್ನು ತನ್ನ ಹಿಂಭಾಗದ ಎಡಗೈಯಲ್ಲಿ ಹಿಡಿದಿದ್ದಾಳೆ. ಅದಾದಮೇಲೆ ಪೀಯೂಷ ಪಾತ್ರ ವಕ್ಷ್ಯಮಾಣತ್ವಾತ್ ಅಂತ ಹೇಳಿ ಮತ್ತೆ ಮುಂದಿನ ಕೈಯಲ್ಲಿ ಏನು ಹಿಡಿದಿದ್ದಾಳೆ ಅಂತಂದರೆ ಖೇಟಕಂ ಪಾನಪಾತ್ರಂಚ, ಹಿಂದ್ಗಡೆ ಇದಾಯಿತು, ಮುಂದ್ಗಡೆ ಎಡಗೈಯಲ್ಲಿ ಪಾನಪಾತ್ರೆ, ಹಿಂದ್ಗಡೆ ಕೈಯಲ್ಲಿ ಖೇಟಕ ಚರ್ಮಾಯುಧ,
ಮುಂದುಗಡೆ ಎಡಗೈಯಲ್ಲಿ ಪಾನಪಾತ್ರೆಯನ್ನು ಅವಳು ಹಿಡಿದಿದ್ದಾಳೆ. ಇದು ಒಂದು ಅಭಿಪ್ರಾಯ. ಈ ವಿಷಯದಲ್ಲಿ ಏಕಾಭಿಪ್ರಾಯ ಇಲ್ಲ. ಯಾಕೆ ಏಕಾಭಿಪ್ರಾಯ ಇಲ್ಲ ಅಂತಂದರೆ ಆ ಸಾಧಕನ ಅರ್ಹತೆಯ ಮೇಲೆ ಇದು ತೀರ್ಮಾನ ಆಗತ್ತೆ. ಲಲಿತಾ ಸಹಸ್ರನಾಮದ 4ನೇ 5ನೇ ನಾಮಗಳಲ್ಲಿ ಈ ವಿಷಯ ಇದೆ. ಸುದೀರ್ಘವಾಗಿ ವಿಚಾರ ಮಾಡಿ ಯಾವ್ಯಾವ ವ್ಯಾಖ್ಯಾನಕಾರರು ಅದಕ್ಕೆ ಏನೇನು ತರಹದ ಸಮಾಧಾನವನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿ ನಾನು ಕಾಣಿಸಿದ್ದೇನೆ. ಆಸಕ್ತರು ತೆಗೆದು ನೋಡ್ಬೋದು. ಇಲ್ಲೂ ಮತ್ತು ಪುನಃ ಅದಕ್ಕಿರುವಂತಹ ಇನ್ನೊಂದು ಅಭಿಪ್ರಾಯವನ್ನು ಸಹ ಹೇಳ್ತಾರೆ. ಏನು ಅಂದರೆ ಚತುರ್ಷು ಹಸ್ತೇಷು ಬಿಭ್ರತಿ. ಹೀಗೆ ಅಂದರೆ ಮುಂದ್ಗಡೆ ಕೈಯಲ್ಲಿ ಬೀಜಾಪುರ, ಹಿಂದುಗಡೆಗೆ ಗದ, ಹಿಂದುಗಡೆಗೆ ಚರ್ಮ, ಮತ್ತು ಮುಂದುಗಡೆ ಎಡಗೈಯಲ್ಲಿ ಪಾನಪಾತ್ರೆ. ಹೀಗೆ ದಕ್ಷಿಣಾಧ ಕರಕ್ರಮಾತ್ ಅಂತ ಚತುರ್ಷು ಹಸ್ತೇಷು ಬಿಭ್ರತಿ. ಇದನ್ನು ಚಂಡಿಕಾ ಅರ್ಚನಾ ರಹಸ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಇದರ ಜೊತೆಗೆ ಮಾತುಲಿಂಗಂ ಗದಾಂಖೇಟಂ ಪಾತ್ರಂ ಪೀಯೂಷಪೂರಿತಂ. ನೋಡಿ, ಶಬ್ದ ಅದೇ ಉಂಟು, ಪಾತ್ರಂ ಪೀಯೂಷಪೂರಿತಂ ಅಂತ. ಹೀಗೆ ಅಂತ ದಕ್ಷಿಣಾಧ ಕ್ರಮಾದ್ ಹಸ್ತೈ ವಾಮಾಧೋ ಅಂತಂಚ ಬಿಭ್ರತಿ. ಅಂದರೆ ಬಲಗೈಯಿಂದ ಪ್ರಾರಂಭವಾಗಿ ಎಡಗೈಯಲ್ಲಿ ಈ ಆಯುಧಗಳು ಕೊನೆಯಾಗಬೇಕು. ಹೀಗೆ ಮಾಡಿದಾಗ ಆ ಧ್ಯಾನ ಅಥವಾ ಅರ್ಚನೆ, ಪೂಜೆ ಅದು ಸಾದ್ಗುಣ್ಯವನ್ನು ಪಡೀತದೆ, ಪೂಜೆ ಸಫಲವಾಗ್ತದೆ. ಇದು ಗೊತ್ತಿಲ್ಲದೆ ನಮಗೆ ಎರ್ರಾಬಿರ್ರವಾಗಿ ಮಾಡಿದರೆ, ನಾನು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನ್ರಿ, ನೀವು ಹೇಳಿದ್ರಿ, ನಾ ಕೇಳಿದೆ, ನಾನು ಬಕರ ಆಗೋದೆ, ಏನೂ ಆಗಲಿಲ್ಲ ನನಗೆ ಅಂತ ಹೇಳೋರು ತುಂಬ ಜನ ನಾನು ನೋಡಿದ್ದೇನೆ. ಆದರೆ ಈ ನಿಯಮವನ್ನು ಅರ್ಥ ಮಾಡಿಕೊಂಡು ಮಾಡುವವರು ಎಷ್ಟು ಜನ ಇದ್ದಾರೆ? ಹೌದು ತಾನೇ? ಆದ್ದರಿಂದ ಇದು ಆಗಬಾರ್ದು ಅಂತಲೇ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರ ಆರಾಧನೆಯ ವಿಚಾರವನ್ನು ನನಗೆ ತಿಳಿಸಿಕೊಡಿ ಅಂತ ಸುರಥ ಕೇಳಿದ್ದಾನೆ. ಅವನು ನಮ್ಮ ಮುಖವಾಣಿ. ಅಲ್ಲದೆ ಅವನಿಗೆ ಯಾಕೆ ಕೇಳಬೇಕಿತ್ತು? ಅವನ ಕರೆದು ಏಕಾಂತಲ್ಲಿ ಹೇಳ್ಬೋದಿತ್ತಲ್ವಾ? ಅದಕ್ಕೋಸ್ಕರ ಅಷ್ಟು ಹಿನ್ನೆಲೆಯಲ್ಲಿ ಇನ್ನು ರೇಣುಕಾ ಮಹಾತ್ಮೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಆಯುಧಗಳ ಕ್ರಮ ಸ್ವಲ್ಪ ವ್ಯತ್ಯಾಸ ಉಂಟು. ಅದೇ ಆಯುಧಗಳು ನೋಡಿ, ದಕ್ಷಿಣಾಧ ಕ್ರಮೇ ಪಾತ್ರಂ. ಬಲಗೈಯ ಮುಂಭಾಗದ ಬಲಗೈಯಲ್ಲಿ ಯಾವುದುಂಟು? ಪಾನಪಾತ್ರ. ಮೊದಲೇನಿತ್ತು? ಹಿಂದೆ ಹೇಳಿದ ಕ್ರಮದಲ್ಲಿ ಆದಾಗ ಮಾದಲ ಹಣ್ಣು, ಚೇಪೆಕಾಯಿ ಇತ್ತು ಅಲ್ವಾ? ಇದು ಊರ್ಧ್ವಂ ಕೌಮೋದಕಿ. ಮೊದಲೂ ಸಹ ಗದೆಯೇ ಇತ್ತು, ಆ ಗದೆ ಈಗಲೂ ಸಹ ಅಲ್ಲೇನೇ ಇದೆ. ಹಾಗೇನೆ ವಾಮೇತು ಖೇಟಕಂ, ಹಿಂಭಾಗದ ಖೇಟಕ ಇದೆ, ಚರ್ಮ ಇದೆ, ಅದು ಹಾಗೆ ಇದೆ. ಅದಾದಮೇಲೆ ಧತ್ತೆ ಫಲಂತು ತಧಃಕರೆ, ಎಡಗೈಯಲ್ಲಿ ಮಾದಲ ಹಣ್ಣು ಅಥವಾ ಪೇರಲ ಹಣ್ಣು ಇದೆ. ಬದಲಾವಣೆ ಆದದ್ದು ಬಲಗೈ ಮತ್ತು ಎಡಗೈ ಮುಂಭಾಗದ ಕೈಗಳಲ್ಲಿರುವ ಆಯುಧಗಳು ವ್ಯತ್ಯಾಸವಾಗಿವೆ. ಈ ಸಣ್ಣ ವ್ಯತ್ಯಾಸಕ್ಕೂ ಸಹ ಉಪಾಸಕನ ಮನಸ್ಸಿನ ಕಾಮನೆಯ ಹಿನ್ನೆಲೆಯಲ್ಲಿ ಬದಲಾವಣೆ ಆಗುತ್ತೆ. ಅದೆಲ್ಲ ಆ ತೀರಾ ರಹಸ್ಯವಾದಂಥ ವಿಚಾರ ಅಂತ. ವಾಮೇತು ಖೇಟಕಂ ಧತ್ತೆ ಫಲಂತು ತದಕ್ಕರೆ ಇತ್ಯುಕ್ತಂ. ಇಷ್ಟ ಆದ ಮೇಲೆ ಸಗುಣ ರೂಪ ತಾನೆ, ನಾವು ಎಲ್ಲವನ್ನೂ ನೋಡಬೇಕು. ಇವಾಗ ಅವಳ ಸಗುಣ ರೂಪ ನಾನು ಮೂರ್ಧನಿ ಮಸ್ತಕೆ ಸರ್ವೋಪರಿ ನಾಗಂ. ಅವಳ ತಲೆಯಲ್ಲಿ ಏನುಂಟು ಕೇಳಿದರೆ, ನಿನ್ನೆ ದಿವಸ ನಾನು ಸ್ವಲ್ಪ ಹೇಳಿದ್ದೆ ಇದನ್ನು. ನಾಗ ಉಂಟು. ನಾಗ ಅನ್ನೋದಕ್ಕೆ ಅದಕ್ಕೆ ಮತ್ತೆ ತುಂಬ ಅರ್ಥಗಳುಂಟು. ಆಮೇಲೆ ಹೇಳ್ತೇನೆ. ಸರ್ವೋಪರಿ ನಾಗಂ. ನಾಗ ಅಂದರೆ ಮೊದಲನೇ ಅರ್ಥ ಸರ್ಪ ಅಂತಲೇ ಅರ್ಥ. ನೀವು ಕೆಲವು ಕಡೆಗೆ ನೋಡಿ, ಶೃಂಗೇರಿಯ ಅತ್ಯಂತ ಪ್ರಾಚೀನವಾದಂಥ ಒಂದು ಶಾರದಾ ವಿಗ್ರಹ ಕಾಣಿಸುತ್ತೆ. ಭಾವಚಿತ್ರ ಅಂದರೆ ಆ ವಿಗ್ರಹದ ಭಾವಚಿತ್ರ ಅದು. ಅಲ್ಲಿ ತಲೆಯಲ್ಲಿ ಈ ನಾಗವೇ ಕಿರೀಟವಾಗಿ ಇದ್ದಿದ್ದನ್ನು ನೀವು ನೋಡಬಹುದು. ಅತ್ಯಂತ ಹಳೆಯದದು. ಇವಾಗ ಅದು ಕಾಣಲಿಕ್ಕೂ ಸಹ ಸಿಗೋದಿಲ್ಲ, ಬಹಳ ರೇರು ಹೀಗೆ ಅಂತ. ಹಾಗಾಗಿ ಸರ್ವೋಪರಿ ನಾಗಂ ತದಧಃ ಲಿಂಗಂ. ಆ ನಾಗ ದೇವತೆಯ ಕೆಳಗೆ ಲಿಂಗ ಉಂಟು. ಲಿಂಗ ಅನ್ನೋದಕ್ಕೆ ಅರ್ಥ ಗುರುತು ಅಂತ ಅರ್ಥ. ಚಿಹ್ನಂ ಪುಲ್ಲಿಂಗ. ಸ್ತ್ರೀಲಿಂಗ ಅಂದರೆ ಏನು? ಆ ಪುಲ್ಲಿಂಗ ಅಂದರೆ ಪುರುಷಾಕಾರದ ಚಿಹ್ನೆ ಇರುವವನು. ಸ್ತ್ರೀಲಿಂಗ ಅಂದರೆ ಸ್ತ್ರೀ ರೂಪದ ಅಥವಾ ಸ್ತ್ರೀ ಆಕಾರದ ಚಿಹ್ನೆ ಇರುವವಳು
ಅಂತ ಅರ್ಥ. ಹಾಗೆ ತದಧಾ ಯೋನಿಂ ನೋಡಿ, ಒಂದು ಕಡೆಗೆ ಏನುಂಟು ಕೇಳಿದರೆ ಅಲ್ಲಿ ಪುಂ ಚಿಹ್ನೆ ಉಂಟು, ಪುಮಾಂಸ್ ಚಿಹ್ನೆ ಅಂದರೆ ಲಿಂಗ ಉಂಟು. ಇನ್ನೊಂದು ಕಡೆಗೆ ಏನುಂಟು, ಆ ಕಿರೀಟದಲ್ಲಿ ಯೋನಿಂ ಸ್ತ್ರೀ ಚಿಹ್ನೆ ಉಂಟು, ಬಿಭ್ರತಿ ಇದೆರಡನ್ನೂ ಧರಿಸಿದ್ದಾಳೆ. ಯೋನಿ ಅಂದರೆ ಟ್ರ್ಯಾಂಗಲ್ ಅಂತ ಅರ್ಥ. ಹೀಗೆ ಅಂತ ತೇನ ಇದರಿಂದ ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ ಸ್ತ್ರೀ ಪುಂಸಾತ್ಮಿಕ. ನಿನ್ನೆ ನಾನು ಸ್ವಲ್ಪ ಹೇಳಿದ್ದೆ, ದೇವರು ಅನ್ನುವನು ಗಂಡಲ್ಲ, ಹೆಣ್ಣಲ್ಲ. ಯಾಕೆಂದರೆ ಮೂಲತಃ ನಿರ್ಗುಣ ಅಲ್ವಾ. ಹೀಗೆ ಮೂಲತಃ ನಿರ್ಗುಣ ಆದ ಮೇಲೆ ತಾನು ಎರಡೂ ಆಗಬಲ್ಲೆ ಅಂತ ಸೂಚಿಸುವುದು ಹೇಗೆ? ಹಾಗಾಗಿ ಈ ಚಿಹ್ನೆಗಳ ಮೂಲಕ ಅದನ್ನು ತಿಳಿಸ್ತಾರೆ. ನಿರ್ಗುಣವಾದಂಥ ವಸ್ತು ಸಗುಣ ರೂಪವನ್ನು ತಾಳುವಾಗ ಅದು ಪುರುಷಾಕಾರವನ್ನೂ ತಾಳಬಲ್ಲದು, ಅದು ಸ್ತ್ರೀ ರೂಪವನ್ನು ತಾಳಬಲ್ಲದು. ಯಾಕೆ ಹಾಗತ್ತೆ ಅಂದರೆ ಮೂಲ ಯಾವುದು ನಿರ್ಗುಣ ರೂಪದಲ್ಲಿ ಇರುತ್ತೋ ಅದಕ್ಕೆ ಆ ಶಕ್ತಿ ಸಹಜವಾಗಿರುತ್ತೆ. ನಾನು ತುಂಬ ಸಲ ಇದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಇವನೊಂದು ಲೋಟದಲ್ಲಿ ನೀರುಂಟು, ಆ ನೀರಿಗೆ ನಿಜವಾದ ರುಚಿ ಯಾವುದು ಅಂತ ಕೇಳಿದರೆ ಏನೂ ಹೇಳಲಿಕ್ಕಾಗೋದಿಲ್ಲ. ಆಗ್ತದೆಯಾ? ಇಲ್ಲ. ಅದಕ್ಕೊಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ಬಿಡೋಣ, ಹಿಂಡಿಬಿಡೋಣ. ಆ ನೀರು ಏನಾಗುತ್ತೆ? ಆಗ ಹುಳಿ ಆಗತ್ತೆ. ಹೌದು ತಾನೆ? ಹಾಗಿದ್ರೆ ನೀರಿನ ರುಚಿ ಹುಳಿ ಅಂತ ಹೇಳೋಣವಾ? ಇಲ್ಲ, ಬೇಡ. ಇವಾಗ ಇನ್ನೊಂದು ಲೋಟದಲ್ಲಿ ಮತ್ತೆ ಪುನಃ ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಶುಗರ್ ಹಾಕ್ಬಿಡೋಣ, ಸಕ್ಕರೆ ಹಾಕ್ಬಿಡೋಣ. ಅದನ್ನು ಕುಡಿದ್ರೆ ಏನಾಗುತ್ತೆ? ಹಾಗಿದ್ರೆ ನೀರಿನ ನಿಜವಾದ ರುಚಿ ಸಿಹಿ ಅಂತ ಹೇಳಬೇಕೋ ಹುಳಿ ಅಂತ ಹೇಳಬೇಕೋ? ಕಷ್ಟ ಅಲ್ವ ಹೇಳೋದು? ದಿನ ಬೆಳಗಾದ್ರೆ ಇದನ್ನು ನಾವು ಮಾಡ್ತಾ ಇರ್ತೀವಿ ನಾವು. ಅದು ಎರಡೂ ಅಲ್ಲ. ಹಾಗೆ ಎರಡೂ ಆಗಬಹುದು, ಯಾಕೆಂದರೆ ಅದಕ್ಕೆ ಮೂಲತಃ ಯಾವುದೇ ರುಚಿ ಇಲ್ಲ ಅಲ್ವಾ. ಹಾಗೆ ತೇನ ಅದರಿಂದ ಏನು ಹೇಳ್ದಂಗಾಯಿತು ಅಂದರೆ ಆ ಜಗನ್ಮಾತೆ ಅಥವಾ ಪರಬ್ರಹ್ಮ ಸ್ವರೂಪಿಣಿಯ ಅಂತ ಲಕ್ಷ್ಮಿ ಸ್ತ್ರೀ ಪುಂಸಾತ್ಮಿಕ, ಅವಳು ಗಂಡು ಆಗಬಹುದು, ಅವಳು ಹೆಣ್ಣು ಆಗಬಹುದು ಅಂತ ಹೇಳೋದಕ್ಕೋಸ್ಕರ ಹೀಗೆ. ಇನ್ನು ಈ ಆಯುಧಗಳಿಗೆ ಇನ್ನೊಂದು ಅರ್ಥ ಉಂಟು. ಬಹಳ ವಿಚಿತ್ರವಾದಂಥ ವಿಚಾರಗಳನ್ನೆಲ್ಲ ಹೇಳುತ್ತೆ ಇದು. ಅಥವಾ ನಾಗ ಬ್ರಹ್ಮಣ ಚಿಹ್ನಂ, ತಲೆಯಲ್ಲಿ ನಾಗ ಇದೆಯಲ್ಲ ಅದು ಚತುರ್ಮುಖನಿಗೆ ಸಂಬಂಧಿಸಿದ ಸಿಂಬಾಲು. ನಾಗೋ ವಿಧಿ ಅಂತ, ವಿಧಿ ಅಂದರೆ ಬ್ರಹ್ಮ ಅಂತ ಅರ್ಥ. ಹಾಗಾಗಿ ಬ್ರಹ್ಮಣ ಚಿಹ್ನಂ ಅದನ್ನು ಕಾರಣಾಗಮದಲ್ಲಿ ದಶಭುಜಮೂರ್ತೆ ಶಿವಸ್ಯ, ಶಿವನನ್ನು ವರ್ಣನೆ ಮಾಡಬೇಕಿದ್ರೆ ಅದಾದಮೇಲೆ ಬ್ರಹ್ಮನ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಆಗ ಅಲ್ಲಿ ಈ ಮಾತನ್ನು ನೇರವಾಗಿ ಹೇಳ್ತಾರೆ. ನಾಗಸ್ತು ವಿಧಿರೂಪ. ನಾಗ ಅಂದರೆ ಈ ನಾಗ, ಅವನು ವಿಧಿರೂಪ ಅಂದರೆ ಅದು ಬ್ರಹ್ಮನ ಸಾಂಕೇತಿಕವಾದ ರೂಪ. ಅಂದರೆ ತನ್ನ ತಲೆಯಲ್ಲಿ ಅವಳು ಯಾರನ್ನ ಇರಿಸಿಕೊಂಡಿದ್ದಾಳೆ? ಬ್ರಹ್ಮನನ್ನು ಇರಿಸಿಕೊಂಡಿದ್ದಾಳೆ ಒಂದು. ಮತ್ತು ನಾಗಸ್ಯ ಬ್ರಹ್ಮರೂಪತ್ವ ಉಕ್ತೇಹೇ, ನಾಗ ಅದು ಬ್ರಹ್ಮನ ಪ್ರತಿನಿಧಿ ಅಂತ. ಲಿಂಗಂ ರುದ್ರಸ್ಯ, ಇನ್ನೊಂದು ಲಿಂಗ ಉಂಟು. ಲಿಂಗ ಅಂದರೆ ಗೊತ್ತಲ್ಲ, ಇವತ್ತು ನಿಮಗೆ ಹೇಳಬೇಕು ಅಂದರೆ ಒಂಥರ ಈ ಕಪ್ಪು ಆಕಾರದ ಕಲ್ಲಂಗಡಿ ಹಣ್ಣು ಬರುತ್ತಲ್ರಿ ಅಲ್ವಾ, ಆ ಶೇಪಲ್ಲಿರುವ ಹಾಗೇ ಇರಬೇಕು ಅಂತಿಲ್ಲ, ಇನ್ನೂ ಚಿಕ್ಕದಾರು. ಲಿಂಗ ಅನ್ನೋದಕ್ಕೆ ಅರ್ಥನೇ ನಿರ್ಗುಣ ರೂಪವನ್ನು ನಮಗೆ ತೋರಿಸುವ ಆಕಾರ ಅಂತ ಅಷ್ಟೇ ಅರ್ಥ. ಮೂಲತಃ ಅದು ನಿರ್ಗುಣ, ಆದರೆ ನಿರ್ಗುಣ ನಮಗೆ ಅರಿವಿಗೆ ಬರೋದಿಲ್ವಲ್ಲ, ಆ ಅರಿವಿಗೆ ಬರೋದಕ್ಕೊಂದು ಮಾಧ್ಯಮ ಬೇಕಲ್ವಾ. ಹಾಗಾಗಿ ಲಿಂಗಂ ಚಿಹ್ನಂ, ಅದಕ್ಕೆ ಗುರುತು ಅಂತ ಅಷ್ಟೇ ಅರ್ಥ. ಹಾಗಿದ್ರೆ ಅದು ಯಾರ ಗುರುತು ಅಂದರೆ ಅದು ಶಿವನ ಗುರುತು ಅಂತ. ಹಾಗಾಗಿ ರುದ್ರಸ್ಯ ಚಿಹ್ನಂ. ಇನ್ನೊಂದು ಕಡೆಗೆ ಕಿರೀಟದಲ್ಲಿ ಏನುಂಟು ಅಂದರೆ ತಲೆಯಲ್ಲಿ ಲಿಂಗ ಉಂಟು, ಅದು ರುದ್ರನ ಚಿಹ್ನೆ. ಮತ್ತು ಯೋನಿಹಿ ವಿಷ್ಣೋಶ್ಚಿಹ್ನಂ, ಟ್ರಯಾಂಗಲ್ ಉಂಟಲ್ಲ ಅದು ವಿಷ್ಣುವಿನ ಚಿಹ್ನೆ. ಇದು ಯಾವುದು ವ್ಯಾಖ್ಯಾನಕಾರರು ಸುಮ್ಮನೆ ಬರೆದಿದ್ದಲ್ಲ, ಎಲ್ಲ ವೇದದ ಹಿನ್ನೆಲೆಯಲ್ಲಿ ಇದನ್ನು ಬರೀತಾರೆ. ವೇದದಲ್ಲಿ ಸ್ವತಃ ಉಂಟು ಈ ಮಾತು, ವಿಷ್ಣುರ್ಯೋನಿಂ ಕಲ್ಪಯತು, ಇದು ಮಂತ್ರ. ಹಾಗಾಗಿ ಯೋನಿ ಎನ್ನುವಂಥ ಶಬ್ದ ಏನು ಹೇಳುತ್ತೆ ಅಂದರೆ ಅದು ವಿಷ್ಣುವಿನ ಪ್ರತಿನಿಧಿ ಅಂತ ಹೇಳುತ್ತೆ. ಅಲ್ಲಿಗೆ ಆಕೆಯ ತಲೆಯಲ್ಲಿ
ಬ್ರಹ್ಮನ ಪ್ರತಿರೂಪವಾದಂತಹ ನಾಗ ಇದೆ, ರುದ್ರನ ಪ್ರತಿರೂಪವಾದಂತಹ ಲಿಂಗದ ಇದೆ, ಮತ್ತು ವಿಷ್ಣುವಿನ ಪ್ರತಿರೂಪವಾದಂತಹ ಯೋನಿ ಅಂದರೆ ಟ್ರ್ಯಾಂಗಲ್ ಶೇಪು ಉಂಟು. ಅಲ್ಲಿ ಏನು ಹೇಳಿದಂಗಾಯಿತು ಅಂತಂದರೆ ಏತೇನ ಬ್ರಹ್ಮ ವಿಷ್ಣು ಶಿವಾತ್ಮಿಕ ಇತ್ಯುಕ್ತ. ಹಾಗಾಗಿ ಈ ಮಹಾಲಕ್ಷ್ಮಿ ಅಂತಿದ್ದಾಳಲ್ಲ, ಇವಳು ತ್ರಿಮೂರ್ತಿಗಳ ಸ್ವರೂಪಳು. ಅವಳು ಪುರುಷಾಕಾರವನ್ನು ತಾಳಬಹುದು ಅಂತ ಆದಮೇಲೆ ಆ ಪುರುಷಾಕಾರದಲ್ಲಿ ಮೊದಲು ಬರೋರು ಯಾರು ಇರ್ತಾರೆ? ತ್ರಿಮೂರ್ತಿಗಳು. ಹಾಗಾಗಿ ಆ ಆಕಾರದಲ್ಲೂ ಸಹ ಅವಳು ಇರಬಲ್ಲಳು. ಏತಾನಿ ನಾಗಾದೀನಿ ತತ್ತದ ಆಕಾರಾಣಿ ಭೂಷಣಾನಿ ಇತಿ ವಾ ಜ್ಞೇಯಂ. ಅಥವಾ ಒಂದು ಅವರನ್ನು ಪ್ರತಿನಿಧಿಸಿ ಹೇಳ್ತಾನೆ, ಇವರೆಲ್ಲನ್ನು ತನ್ನ ತಲೆಯಲ್ಲಿ ಧರಿಸಿದವಳು ಅಂತ. ತಲೆಯಲ್ಲಿ ಧರಿಸಿದವಳು ಮೀನ್ಸ್ ಅವರಿಗೆ ಇವಳು ಆಧಾರಳಾದವಳು ಅಂತ ಅರ್ಥ. ಈಗ ನಾನು ಈ ಪುಸ್ತಕ ತಲೆ ಮೇಲೆ ಇಟ್ಕೊಳ್ತೇನಪ್ಪ, ಆ ಪುಸ್ತಕಕ್ಕೆ ಆಧಾರ ಯಾವುದ್ರಿ? ನನ್ನ ತಲೆ. ನೀವು ಕುರ್ಚಿ ಮೇಲೆ ಕೂತಿದ್ದೀರಿ, ಕೂರೋದಕ್ಕೆ ಆಧಾರ ಯಾವುದ್ರಿ? ಕುರ್ಚಿ, ಹೌದು ತಾನೇ? ಹಾಗಾಗಿ ಅವರು ಆಕೆ ತಲೆ ಮೇಲಿದ್ದಾರೆ ಅಂದರೆ ಆ ತ್ರಿಮೂರ್ತಿಗಳಿಗೂ ಸಹ ಆಧಾರಳಾದವಳು ತಾನು ಅನ್ನೋದನ್ನು ಹೀಗೆ ಈ ಸಿಂಬಾಲ್ ಮೂಲಕ ಅವಳು ತಿಳಿಸ್ತಾ ಇದ್ದಾಳೆ ಅಂತ. ಇಷ್ಟಾದ ಮೇಲೆ ಇದಕ್ಕೆ ಇನ್ನೊಂದು ಅರ್ಥ, ಅಥವಾ ಇವುಗಳೆಲ್ಲ ಆಕೆಯ ತಲೆಯ ಆಭರಣಗಳು ಅಂತಾದರೂ ಹೇಳಬಹುದು. ಏಕೆಂದರೆ ಸ್ತ್ರೀ ರೂಪ ಅಂತ ಆದಮೇಲೆ ಅವಳಿಗೊಂದು ಆಭರಣಗಳನ್ನು ಹಾಕಬೇಕೋ ಬೇಡ ನಾವು? ಹಾಗಾಗಿ ಆಭರಣ ಅಂತನಾದರೂ ಹೇಳ್ಬೋದು. ಹೇಗೆ ಅಂದರೆ ವೇಣ್ಯಾಂತು ನಾಗಂ. ವೇಣಿ ಅಂದರೆ ಜಡೆ. ಆ ಜಡೆಯಲ್ಲಿ ಯಾವುದುಂಟು? ನಾಗ. ನಾಗ ಅಂದರೆ ಸರ್ಪ. ಈಗ ಬ್ರಹ್ಮನ ಸಿಂಬಲ್ ಅಲ್ಲ, ನಮ್ಮಲ್ಲಿ ಹೇಳ್ತಾರಲ್ಲ ಹೆಣ್ಮಕ್ಳ ಜಡೆ ತುಂಬ ಚೆನ್ನಾಗಿದೆ ನಾಗವೇಣಿ ಅಂತ ಅಲ್ವಾ? ಹಾಗಾಗಿ ಆ ವೇಣಿಯಲ್ಲಿ ನಾಗ. ಲಿಂಗಂಚ ಯೋನಿಂಚಾಪಿ ಬಿಭರ್ತಿ. ಅದು ಎಲ್ಲ ಅದೇ ಆಕಾರದ ಬಂಗಾರದ ಆಭರಣಗಳನ್ನು ಅವಳು ತಲೆಯಲ್ಲಿ ಧರಿಸಿದ್ದಾಳೆ ಅಂತಾದರೂ ಹೇಳಬಹುದು. ಇದನ್ನು ಯಾಮಲ ಎನ್ನುವಂಥ ಒಂದು ಗ್ರಂಥ ಹೇಳುತ್ತೆ. ಅಂದರೆ ನನಗೆ ಅನಿಸುತ್ತೆ ಈ ಜಗನ್ಮಾತೆಯ ಸ್ವರೂಪವನ್ನು ತಿಳಿಸೋದಕ್ಕೆ ಎಲ್ಲ ವ್ಯಾಖ್ಯಾನಕರು ಎಷ್ಟು ಹರಸಾಹಸ ಮಾಡಿದ್ದಾರೆ ನೋಡಿ ಅಂತ. ಹೀಗೆ ಮತ್ತು ಭುವನೇಶ್ವರಿ ಸಂಹಿತ ಅಂತ ಇನ್ನೊಂದು ಗ್ರಂಥ ಉಂಟು, ಅದು ಹೇಳುತ್ತೆ ಮಾತುಲಿಂಗಾದೀನಾಂ ಸಾಂಕೇತಿಕ ರೂಪಾಣಿ ಉಕ್ತಾನಿ ತಾನಿ ಯಥಾ. ಆ ಚೇಪೆಕಾಯಿ ಹೇಳಿದ್ನಲ್ಲ, ಇದಕ್ಕೆ ಬರೇ ಚೇಪೆಕಾಯಿ ಅಂದಿಷ್ಟೇ ಅರ್ಥ ಅಲ್ಲ, ಇದಕ್ಕೊಂದು ಸಾಂಕೇತಿಕವಾದ ಅರ್ಥ ಉಂಟು, ಅಂದರೆ ವೇದಾಂತ ಪ್ರಧಾನವಾದ ಅರ್ಥ. ಅದನ್ನು ಈ ಭುವನೇಶ್ವರಿ ಸಂಹಿತೆ ಹೇಳುತ್ತೆ. ಇದನ್ನು ಕೇಳಿದಾಗ ನಮಗೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಏನು ಅಂತಂದರೆ ಮಾತುಲಿಂಗಂ. ಮಾತುಲಿಂಗ ಅಂದರೆ ಪೇರಲಕಾಯಿ, ಚೇಪೆಕಾಯಿ ಹೇಳ್ತಾರಲ್ಲ ನೋಡಿ ನೀವು. ಆ ಪೇರ್ಲ ಹಣ್ಣಿನಲ್ಲಿ ಅದರೊಳಗೂ ಈ ಫಾರಮ್ ಅಲ್ಲದೆ ಹಳ್ಳಿಗಳೆಲ್ಲ ಇರ್ತಾವಲ್ಲ, ಅವುಗಳಲ್ಲಿ ಒಳಗಡೆ ತಿರುಳು ಎಲ್ಲ ಭಾಗಕ್ಕಿಂತ ಹೆಚ್ಚಿಗೆ ಇರೋದು ಬೀಜವೇ. ಅದಕ್ಕೋಸ್ಕರ ಸಂಸ್ಕೃತಕ್ಕೆ ಹೆಸರೇ ಬೀಜಾಪೂರ ಅಂತ. ಬೀಜಗಳಿಂದಲೇ ತುಂಬಿ ಹೋಗಿದೆ ಅವರಿಗೆ ಅಂತ. ಅದಕ್ಕೆ ಏನಂತ ಅರ್ಥ ಅಂತಂದರೆ ಆ ಹಣ್ಣು ಅಂತಲೇ ಅರ್ಥ ಅಲ್ಲ, ಇದು ಸಾಂಕೇತಿಕವಾಗಿ ಹೇಳಿದ್ದು. ಹಾಗಿದ್ರೆ ಬೀಜಾಪೂರ ಅನ್ನೋದಕ್ಕೆ ಅರ್ಥ ತನ್ನ ಭಕ್ತರ ಕರ್ಮಗಳ ಉಂಡೆ ಎನ್ನುವಂತಹ ಹಣ್ಣನ್ನು ಅವಳು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಅದು ಯಾವ ಬೀಜ ಅಂದರೆ ಅವರವರ ಕರ್ಮದ ಬೀಜ ಅದರೊಳಗಡೆ ಉಂಟು. ಅದಕ್ಕೊಂದು ಆಕಾರ ಕೊಟ್ಟಿದ್ದಾರೆ. ಹಾಗೆ ಆಕಾರ ಕೊಟ್ಟರೆ ಆ ಆಕಾರ ಬರುತ್ತೆ. ಅದನ್ನು ಅವಳು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಯಾಕೆ ಹಿಡಿದಿದ್ದಾಳೆ ಅಂತಂದರೆ, ನೋಡಪ್ಪ, ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ ನಾನು ಫಲ ಕೊಡ್ತೇನೆ. ನೀನು ಮಾಡೋದು ಯಾವುದೋ ಕೆಟ್ಟದ್ದಾದರೆ ನನ್ನಿಂದ ನೀನು ಒಳ್ಳೆಯ ಫಲವನ್ನು ನೀನು ನಿರೀಕ್ಷಿಸಬೇಡ. ಈ ವಿಚಾರ ಬ್ರಹ್ಮಸೂತ್ರದಲ್ಲೂ ಬರುತ್ತೆ. ನೀನು ಒಳ್ಳೆಯ ಕೆಲಸವನ್ನು ಮಾಡಿದ್ದಿದ್ರೆ ನೀನು ಕೇಳದೇ ಇದ್ದರೂ ಸಹ ಅದಕ್ಕೆ ಅನುಗುಣವಾದ ಫಲವನ್ನು ನಾನು ನಿನಗೆ ಕೊಡ್ತೇನೆ. ಹಾಗಾಗಿ ನಾವು ಮಾಡಬಾರ್ದು ಎಲ್ಲ ಕೆಟ್ಟ ಕೆಲಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎದುರಿಗೆ ನಿಂತು ಕೆನ್ನೆ ಬಡ್ಕೊಂಡು ನನಗೆ ಒಳ್ಳೆಯದನ್ನು ಮಾಡಪ್ಪ ಅಂದರೆ ನಮ್ಮ ಕೇಸ್ ಹಿಸ್ಟ್ರಿ ಆಲ್ರೆಡಿ ಕೈಯಲ್ಲಿ ಇರುತ್ತೆ.
ಆವಾಗ ಕೊಡೋದೇ ಇಲ್ಲ ಅಂತ ಅರ್ಥ ಅಲ್ವಾ. ನಾನು ಇನ್ನೂ ಹೇಳಿದ್ದೇನೆ, ಯಾರು ಭಗವದ್ ವಿಚಾರದಲ್ಲಿ ತುಂಬ ಲೆಕ್ಕಾಚಾರ ಮಾಡ್ತಾರೋ ಅವರಿಗೆ ದೇವರು ಸಿಗೋದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅದು. ಅದಕ್ಕೋಸ್ಕರ ನಾನು ಅರ್ಥ ಆಗೋದಕ್ಕೆ ಅಂತ ಸ್ಪಷ್ಟವಾಗಿ ಮತ್ತೆ ಅದೇ ಉದಾಹರಣೆ ಕೊಟ್ಟು ಹೇಳ್ತೇನೆ, ಬೀಜಾಪೂರ ಅಂತ. ಹಾಗಾಗಿ ಇದನ್ನು ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾರೆ. ಸ್ವನಗಾರನ ಕೈಯಲ್ಲಿರುವಂಥ ಮೇಣದ ಉಂಡೆ ಒಳಗಡೆಗೆ ಆ ಬಂಗಾರದ ರಜಸ್ಸುಗಳಿರ್ತಾವಲ್ಲ, ಹಾಗೆ ಅಂತ. ಪ್ರಳಯ ಕಾಲದಲ್ಲಿ ಹೀಗಾಗ ನಮ್ಮೆಲ್ಲರ ಕರ್ಮಫಲ ಆ ರೀತಿಯಾಗಿ ಅಲ್ಲಿ ಲಯವಾಗಿರುತ್ತೆ ಪ್ರಳಯ ಕಾಲದಲ್ಲಿ. ಮತ್ತು ಸೃಷ್ಟಿ ಆದಾಗ ಅದೇನಾಗುತ್ತೆ ಹೇಳಿದರೆ ಹೊರಕ್ಕೆ ಬರುತ್ತೆ ಹೀಗೆ ಅಂತ. ಹಾಗೆ ಇಲ್ಲಿ ಮಾತುಲಿಂಗಂ ಕರ್ಮವೃಂದಂ ಆಯಿತು. ಆ ಚೇಪೆಕಾಯಿಗೇನೋ ಭಕ್ತರ ಕರ್ಮ, ಅದನ್ನು ಅವಳು ಹಿಡಿದಿದ್ದಾಳೆ, ಅದಕ್ಕೆ ತಕ್ಕುದ ಹಾಗೆ ಫಲ ಕೊಡ್ತಾಳೆ ಅಂತ ಹೇಳಿದ್ರಲ್ಲ. ಹಾಗಿದ್ರೆ ಮುಂದುಂಟಲ್ಲ ಗದೆ ಬಲಗೈಯಲ್ಲಿ, ಅದಕ್ಕೇನು ಅರ್ಥ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅದು ಇಚ್ಛಾಶಕ್ತ್ಯಾತ್ಮಿಕ ಗದಾ. ಇಚ್ಛಾ ಅಂದರೆ ಕಾಮನೆ ಅಂತ ಅರ್ಥ, ಬಯಕೆ ಅಂತ ಅರ್ಥ. ನೀನು ಹದ್ದು ಮೀರಿ ಬಯಸಿದರೆ ಅದಕ್ಕೆ ಗದಾಪ್ರಹಾರ ಮಾಡೋದಕ್ಕೆ ಹಿಡಿದಿದ್ದೇನೆ ಅದನ್ನು ಅಂತ. ನಾನು ಹಿಂದ್ಯಾವಳು ಇದನ್ನು ಹೇಳಿದ್ದೇನೆ. ವಿಷ್ಣುವಿನ ಕೈಯಲ್ಲೂ ಈ ಗದೆ ಉಂಟಲ್ವಾ, ಎಲ್ಲ ದೇವತೆಗಳ ಕೈಯಲ್ಲೂ ಇರುತ್ತೆ. ಯಾಕೆ ಹಿಡಿತಾರೆ? ಅವ್ರಿಗೇನು ಕೈ ಏನು ಕೆಲಸ ಇಲ್ವಾ? ನಮಗಾದ್ರೆ ಎಷ್ಟು ಬಿಜಿ, ಒಬ್ಬೊಬ್ಬರ ಕೈಯಲ್ಲೂ ಮೊಬೈಲ್ ಓಡಾಡ್ತಾ ಇರುತ್ತೆ. ತಪ್ಪು ತಿಳ್ಕೊಳ್ಬೇಡಿ. ಈಗ ಒಂದು 15 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗೋ ಎಲ್ಲ ಮಕ್ಕಳ ಕೈಯಲ್ಲೂ ಸಹ ಕೈಯಲ್ಲಿ ಪುಸ್ತಕ ಇರ್ತಿತ್ತು. ಪ್ರಾಯಶಃ ನೀವೆಲ್ಲ ಅದೇ ರೀತಿಯಲ್ಲಿ ಬೆಳೆದು ಬಂದವರು, ನಾನು ಹಾಗೆ ಬೆಳೆದು ಬಂದವನು. ಈಗ ಒಬ್ಬ ಮಗುವಿನ ಕೈಯಲ್ಲಾರು ಪುಸ್ತಕ ಇರುತ್ತೆ ನೋಡಿ ಅಲ್ವಾ. ಮಕ್ಕಳನ್ನ ಬಿಟ್ಬಿಡ್ರಿ, ಬಸ್ಸಲ್ಲಿ ಕೂತಿರ್ತಾರೆ ಪಾಪ ವಯಸ್ಸಾದವರು, ಅವ್ರ ಕೈಯಲ್ಲೂ ಅದೇ ಇರುತ್ತೆ. ಅದೂ ಹೋಗಲ್ರಿ, ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಅವನು, ಸಿಗ್ನಲ್ ಬಂದಿರುತ್ತೆ, ಅಲ್ಲೇ ಪುನಃ ಶುರು ಮಾಡ್ತಾನೆ. ಹಿಂದ್ಗಡೆ ಅವನಿದ್ದಾನು ಹಾರನ್ನು ಹೊಡೆದು ಆಮೇಲೆ ಹಿಂಗೆ ಗುರಾಯಿಸ್ತಾನೆ ಅವನು ಬೇರೆ ಅಲ್ವಾ. ಯಾಕೆಂದರೆ ಇವನಿಗೆ ಸಿಗ್ನಲಲ್ಲಿ ಕ್ಲಿಯರ್ ಆದೇ ಗೊತ್ತಾಗೋದಿಲ್ಲ, ಇವನು ಇಲ್ಲಿದ್ದಾನೆ, ಇದರೊಳಗಡೆ ಇದ್ದಾನೆ. ಹೀಗೆ ನಾವಂತೂ ಇಷ್ಟು ಬಿಜಿ ರೀ. ಹಾಗಿದ್ರೆ ಅವಳು ಅಷ್ಟು ಬಿಜಿನ ಅಂದರೆ ಹೌದು, ನಮಗೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರದು ಅಂತ ಶೀ ನೋಸ್. ಅದಕ್ಕೋಸ್ಕರ ನೀನು ಅತಿಯಾದಂಥದ್ದನ್ನು ಬಯಸಿದಾಗ ನಿನ್ನ ಕಾಮನೆ ಎಷ್ಟಿರಬೇಕು ಅಷ್ಟು ಮಾತ್ರ ಇರಬೇಕು. ಅತಿಯಾಗಿ ಬಯಸುವುದು ಸಹ ಅದು ಅಪರಾಧ. ಆಗ ನಾನು ಸರಿಯಾದ ಸಮಯ ನೋಡಿ ಒಂದು ಗದಾಘಾತವನ್ನು ಕೊಡ್ತೇನೆ ಹೇಗೆ ಅಂತ. ಆ ಗದಾಘಾತ ಹೇಗಾದರೂ ಇರ್ಬೋದು, IT ಡಿಪಾರ್ಟ್ಮೆಂಟ್ ಮೂಲಕನಾರು ಬರ್ಬೋದು, ED ಮೂಲಕನಾರು ಬರ್ಬೋದು, ಯಾವ ರೂಪದಲ್ಲಾರೂ ಬರ್ಬೋದು ಹೀಗೆ ಅಂತ. ಇದೆಲ್ಲ ಕಾಮನೆಯಿಂದಲೇ ಆಗೋದು ಅಂತ ಒಪ್ಕೊಳ್ತೀರಾ ಇಲ್ವೋ? ಹೌದು ತಾನೆ. ಅತಿಯಾದಂತಹ ಕಾಮನೆ, ಇಚ್ಛೆ, ಆ ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಹೋಗಿ ಆಮೇಲೆ ಏಟನ್ನು ತಿನ್ನುವಂಥದ್ದು. ಹಾಗಾಗಿ ಅದರ ಸಿಂಬಾಲಿಕ್ಕಾಗಿ ಈ ಗದೆಯನ್ನು ಹೇಳಲಾಗಿದೆ. ಅಷ್ಟಾದ ಮೇಲೆ ಖೇಟಂ, ಖೇಟಕ್ಕೇನು ಅರ್ಥ ಅಂತಂದರೆ ಅದು ಜ್ಞಾನಶಕ್ತಿಯಾತ್ಮಕಂ. ಇಲ್ಲಿ ಹಿಡಿದಂಥ ಈ ಆಯುಧ ಉಂಟಲ್ಲ ಖೇಟ, ನಾನೇ ಜ್ಞಾನವನ್ನು ಸಹ ಕೊಡುವವಳು ಅನ್ನುವಂತಹ ಸಾಂಕೇತಿಕವಾದಂಥ ಅರ್ಥವನ್ನು ಕೊಡ್ತದೆ. ಅದಾದ ಮೇಲೆ ಹಿಡಿದಂತಹ ಆ ಪಾನಪಾತ್ರಕ್ಕೆ ಅರ್ಥ ಏನು ಅಂದರೆ ತುರಿಯ ವೃತ್ತಿಸ್ತು. ಅಲ್ಲಿರುವಂಥದ್ದು ರಸ, ಹಂಗೆ ಹೇಳಬೇಕು, ಜ್ಯೂಸ್ ಅಂತ ಹೇಳಬಾರ್ದು. ಪಾನಪಾತ್ರದಲ್ಲಿ ಏನಿರ್ತದೆ? ಪಾನಕ. ಪಾನಕ ಅಂದರೆ ಅದು ರಸ. ರಸ ಅಂದರೆ ಏನು ರೀ? ರಸೋ ವೈಸಃ. ವೇದಾಂತದಲ್ಲಿ ಆ ಬ್ರಹ್ಮಾನಂದಕ್ಕೆ ಹೆಸರು ರಸ ಅಂತ. ನಂದಲ್ಲ ಮಾತು, ಉಪನಿಷತ್ತಿನ ಮಾತು. ಅಧ್ಯಯನ ಮಾಡೋದ್ರಿಂದ ಗೊತ್ತಾಗುತ್ತೆ. ಇಲ್ಲಿ ರಸಗುಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ಅಂತಹ ಬ್ರಹ್ಮರಸವನ್ನು ಪಾನ ಮಾಡಿದವನು ಯಾವಾಗಲೂ ಹೇಗಿರ್ತಾನೆ ಅಂದರೆ ಆನಂದದಿಂದ ಇರ್ತಾನೆ. ಯಾಕೆಂದರೆ ಅವನು ಬ್ರಹ್ಮರಸ ಪಾನ ಮಾಡಿದವನು. ಸದಾಶಿವ ಬ್ರಹ್ಮೇಂದ್ರ ಹಾಡು, ಪಿಬರೇ ರಾಮರಸಂ. ರಾಮರಸ ಅಂದರೂ ಒಂದೇ, ಬ್ರಹ್ಮರಸ ಅಂದರೂ ಒಂದೇ. ಹಾಗಾಗಿ ಆ ಪಾನಪಾತ್ರದ ಸಿಂಬಾಲಿಕ್ ಆದಂಥ ರೂಪಕವಾದ ಅರ್ಥ ಏನು ಅಂದರೆ ಅದು ಆನಂದವನ್ನು ಕೊಡುವಂತಹ ರಸದಿಂದ ತುಂಬಿದೆ. ಅದೇ ಬ್ರಹ್ಮರಸ ಎನ್ನುವಂತಹದ್ದು ಅದರ ಅರ್ಥ. ಲಿಂಗಂ ಪುರುಷ ಇತ್ಯುಕ್ತ ಯೋನಿಸ್ತು ಪ್ರಕೃತಿ ಪರ.
ನಾಗ ಕಾಲಾತ್ಮಕ. ನಿನ್ನೆ ದಿವಸ ನಾನು ಹೇಳಿದ್ದೆ ಈ ನಾಗ ಎನ್ನುವಂಥದ್ದು ಕಾಲರೂಪ ಅಂತ. ಅಂದರೆ ಅದು ಏನು ಹೇಳುತ್ತೆ ಅಂದರೆ ನಾನೇ ಕಾಲಸ್ವರೂಪಿಣಿ. ಅಲ್ಲ ನೀವು ಹೇಳ್ತೀರಾ ಅಂತ ನಾವು ಒಪ್ಕೊಂಡು ಬಿಡ್ಬೇಕಾ ಅಂತ ಕೇಳ್ಬೋದು. ನಂದಲ್ಲ ಮಾತು, ವ್ಯಾಖ್ಯಾನ ಇಲ್ಲಿ ಹೀಗೆ ಹೇಳ್ತಾರೆ. ಅದಕ್ಕೆ ಇನ್ನೂ ಬೇಕು ಅಂತಂದ್ರೆ ಮನೆಗೆ ಹೋಗಿ ಭಗವದ್ಗೀತೆ ತೆಗೆದು ನೋಡಿ. ಸ್ವತಃ ಗೀತಾಚಾರ್ಯ ಹೇಳ್ತಾನೆ, ಕಾಲೋಸ್ಮಿ, ನಾನೇ ಕಾಲರೂಪನಾಗಿದ್ದೇನೆ ಅಂತ. ಅಂದರೆ ಎಲ್ಲ ಕಡೆಗೂ ಈ ಅಂಶ ಸಮಾನವಾಗಿ ಬರುತ್ತೆ. ನಾನು ಕಾಲಸ್ವರೂಪಿಣಿ ಅಂತ ಹೇಗೆ ಹೇಳಬೇಕು? ಕಾಲವನ್ನು ನೀವು ಚಿತ್ರ ಬಿಡಿಸಿ ತೋರಿಸೋದಕ್ಕಾಗತ್ತಾ? ಇಲ್ಲ. ಕಾಲವನ್ನು ತೋರಿಸ್ಬೇಕು ಅಂದರೆ ಒಂದು ಸೂರ್ಯನ ಬಿಡಿಸ್ಬೇಕು, ಚಂದ್ರನ ಬಿಡಿಸ್ಬೇಕು, ಮತ್ತು ನಕ್ಷತ್ರ ಬಿಡಿಸಿದ್ರೆ ನಮಗೆ ಕಾಲದ ಪ್ರತಿನಿಧಿ ಅಂತ ಗೊತ್ತೇ ಆಗೋದಿಲ್ಲ ನಮಗೆ, ಅಲ್ವಾ? ಹಾಗಾಗಿ ಇಲ್ಲಿ ನಾಗವನ್ನು ಹೇಳ್ತಾರೆ. ಆ ನಾಗ ಎನ್ನುವಂತಹದ್ದು ಅದು ಕಾಲವನ್ನು ಪ್ರತಿನಿಧಿಸುವಂತಹ ಆಕಾರ ಅಂತ. ಕಾಲಾತ್ಮಕ ಖ್ಯಾತಃ ಸಂಬಂಧಸ್ತು ತಯೋರ್ದಯೋರಿತಿ ತಯೋರ್ದಯೋ ಪುರುಷ ಪ್ರಕೃತಿಯೋ. ಮತ್ತು ಪುನಃ ಅದೇ ವಿಚಾರವನ್ನು ಬೇರೆ ವ್ಯಾಖ್ಯಾನಕಾರ ಹೇಳ್ತಾರೆ. ಒಟ್ಟಾರೆ ಅವಳ ಪ್ರಕೃತಿ ಹೌದು, ಮೂಲ ಕಾರಣ. ಆದ್ದರಿಂದ ಪುಮಾನ್ ರೂಪವನ್ನಾದರೂ ತಾಳಬಲ್ಲಳು, ಸ್ತ್ರೀ ರೂಪವನ್ನಾದರೂ ತಾಳಬಲ್ಲಳು. ಈ ಎಲ್ಲ ವಿಶಿಷ್ಟತೆಗಳಿಂದ ಕೂಡಿದ್ದು ಅವಳ ಸಗುಣ ರೂಪ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಈ 6ನೆಯ ಶ್ಲೋಕ ಹೇಳಿತ್ತು ಮಂತ್ರ, ತಪ್ತಕಾಂಚನ ವರ್ಣಾಭ ಅಂತ. ಅವಳ ಮೈ ಬಣ್ಣ ಹೇಗಿದೆ ಅಂತಂದರೆ ತಪ್ತ ಕಾಂಚನ ವರ್ಣಾಭ. ತಪ್ತ ಅಂದರೆ ಕಾದಿರೋದು, ಕಾಂಚನ ಅಂದರೆ ಬಂಗಾರ. ಅದರ ಬಣ್ಣದಂತೆ ಭಾ ಅಂದರೆ ಪ್ರಕಾಶ ರೂಪ ಆಗಿರುವವಳು. ಅಂದರೆ ಕಾದಿರುವ ಬಂಗಾರದಂತೆ ಥಳಿಸ್ತಾ ಇದ್ದಾಳೆ, ಅದು ಅವಳ ಮೈ ಬಣ್ಣ. ಯಾಕೆ ಇದನ್ನು ಹೇಳಬೇಕ್ರಿ? ಬೇರೆ ಏನು ಹೇಳೋಕ್ಕಾಗ್ತಾ ಇರಲಿಲ್ವಾ? ಇವತ್ತಾರು ಎಷ್ಟೆಲ್ಲ ನಮಗೆ ಸಿಗ್ತವೆ. ಅಲ್ಲಿ ಹೋಗಿ ಬಂದಳು, ಡೆಕೋರೇಷನ್ ಮಾಡ್ಕೊಂಡು ಬಂದಳು, ಅಲ್ಲಿ ಅನ್ನೋದಕ್ಕೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೇ ಹೇಳೋದು, ಅದಕ್ಕೂ ಜಾಸ್ತಿ ಹೇಳೋದಿಲ್ಲ. ಯಾಕೆಂದರೆ ಈ ವೇದಿಕೆ ಅದೆಲ್ಲ ಬೇಡ ಅಂತ ಅಷ್ಟೇ. ಮತ್ತು ಯಾಕೆ ಹೇಳ್ತಾರೆ ಹೀಗೆ ಅಂತಂದರೆ ಅದಕ್ಕೆ ಕಾರಣ ಉಂಟು. ಏನು ಅಂದರೆ ತಪ್ತ ಕಾಂಚನ ಅನ್ನೋದಕ್ಕೆ ಅರ್ಥ ಆರಕ್ತವರ್ಣ, ಅಂದರೆ ನಸುಗೆಂಪಾದವಳು ಅನ್ನೋದು ಅದರ ಒಟ್ಟು ತಾತ್ಪರ್ಯ. ನಸುಗೆಂಪಾದವಳು ಅಂದರೂ ಅರ್ಥ ಆಗದೇ ಇದ್ದರೆ ಮತ್ತು ಮುಂದುವರೆದು ಹೇಳ್ತಾರೆ ಪ್ರಾತಃ ಸೂರ್ಯ ಸಮಪ್ರಭಾ. ತಪ್ತ ಕಾಂಚನ ಅಂದರೂ ಅದೇ ಅರ್ಥ, ನಸುಗೆಂಪಾದವಳು ಅಂದರೂ ಅದೇ ಅರ್ಥ. ಈಗ ತಾನೇ ಉದಯ ಆಗ್ತಾ ಇರೋಂಥ ಸೂರ್ಯನ ಬಣ್ಣ ಹೇಗಿರುತ್ತೆ ಹಾಗಿದ್ದಾಳೆ. ಲಲಿತಾಸಹಸ್ರನಾಮ ಹೇಳುತ್ತೆ ಇದನ್ನು. ಸೌಂದರ್ಯ ಲಹರಿಯಲ್ಲೂ ಸಹ ಹೇಳ್ತಾರೆ. ಎಲ್ಲ ಕಡೆಗೂ ಸಮಾನವಾದಂಥ ಅಂಶ. ಹೀಗೆ ಇದನ್ನು ದೇವಿ ಅಥರ್ವ ಶೀರ್ಷ ಈ ರೀತಿಯಾಗಿ ಹೇಳಿದೆ. ಹೀಗೆ ಹೇಳೋದಕ್ಕೆ ಆ ಬಂಗಾರದ ಉಪಮಾನವನ್ನು ಕೊಡೋದಕ್ಕೆ ಒಂದು ಕಾರಣ ಉಂಟು. ಈ ಬಣ್ಣ ಉಂಟಲ್ಲ, ಬಂಗಾರದ ಕಥ 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 ಕುದಿತಾ ಇರುವಾಗಿನ ಬಣ್ಣ, ಅದು ಅತ್ಯಂತ ಶುದ್ಧವಾದಾಗ ಇರುವಾಗ ಕಾಣುವ ಬಣ್ಣ ಅಂತ. ಹಾಗಾಗಿ ಆ ತಾಪನಾತ್ ಉತ್ತಮತ್ವೇನ ಪರೀಕ್ಷಿತಸ್ಯ ಇತ್ಯರ್ಥ. ಬಂಗಾರವನ್ನು ಅಗ್ನಿ ಹಾಗೆ ಕಾಯಿಸಿದಾಗ ಅದು ತನ್ನಲ್ಲಿರೋ ಎಲ್ಲ ಕೊಳೆಗಳನ್ನು ಕಳೆದುಕೊಂಡು ಅದು ಉತ್ತಮವಾದಂಥ ಬಂಗಾರವಾಗುತ್ತೆ. ಅಂದರೆ ಅದರ ಕ್ಯಾರೆಟ್ ಜಾಸ್ತಿ ಆಗುತ್ತೆ ಅವಾಗ ಅಂತ. ಮತ್ತು ಇಲ್ಲಿ ಜಗನ್ಮಾತೆಗೆ ಯಾಕೆ ಆ ಉದಾಹರಣೆ ಉಪಮಾನ ಕೊಡ್ತಾರೆ ಅಂದರೆ ಕಾಂಚನಸ್ಯ ಸುವರ್ಣಸ್ಯ ಭೂಷಣಾನಿ. ಅದ್ರ ಬಂಗಾರವನ್ನು ಹೇಗೆ ಈ ರೀತಿಯಾಗಿ ಪರೀಕ್ಷೆಗೆ ಒಳಪಡಿಸಿ ಶುದ್ಧಗೊಳಿಸ್ತಾರೋ ಜಗನ್ಮಾತೆಯು ಸಹ ಅಷ್ಟೇ ಪರಿಶುದ್ಧಳು ಅಂತ ಹೇಳಬೇಕು. ಒಟ್ಟು ತಾತ್ಪರ್ಯ ಇಷ್ಟು, ಶೀ ಈಸ್ ಎವರ್ ಪ್ಯೂರ್ ಅಂತ ಹೇಳಬೇಕು. ಅದಕ್ಕೆ ಇಷ್ಟೆಲ್ಲ ಸಾಹಸ ಹೀಗಿದ್ದಾಳೆ ಅಂತ. ಯಾಕೆ ಅಂತಂದರೆ ಬಂಗಾರವನ್ನು 4 ರೀತಿಯಲ್ಲಿ ಪರೀಕ್ಷೆ ಮಾಡಿ ಶುದ್ಧಗೊಳಿಸ್ತಾರೆ. ಆ ಶುದ್ಧ ಆಗಬೇಕಿದ್ರೆ ಇಷ್ಟು ಪ್ರೋಸೆಸ್ ಇವೆ. ಜಗನ್ಮಾತೆ ಆ ಬಂಗಾರಂತೆ 4 ರೀತಿಯ ಪರೀಕ್ಷೆಗೆ ಒಳಗಾಗಿ ಶುದ್ಧಳಾದವಳು ಅಂತ ಅರ್ಥ ಅಲ್ಲ. ಕೊನೆಯ ರಿಸಲ್ಟು 4 ರೀತಿಯಲ್ಲೂ ಸಹ ಅವಳು ಶುದ್ಧಳೆ. ಹೇಗೆ ಅಂತಂದರೆ ಚತುರ್ಭ್ಯ ಕನಕಂ ಪರೀಕ್ಷತೆ. ಬಂಗಾರವನ್ನು 4 ರೀತಿಯಾಗಿ ಪರೀಕ್ಷೆ ಮಾಡ್ತಾರೆ. ಯಾರು? ಗೋಲ್ಡ್ ಸ್ಮಿತ್ ಅವರು. ಒಂದು ನಿಘರ್ಷಣ, ನೀವು ತಗೊಂಡು ಹೋಗಿ ಫಸ್ಟ್ ಕೊಟ್ಟ ತಕ್ಷಣ ಅವನ ಹತ್ರ ಒಂದು ಇರುತ್ತೆ ಸ್ಟೋನು, ದಟ್ ಈಸ್ ಕಾಲ್ಡ್ ರಬ್ಬಿಂಗ್ ಸ್ಟೋನ್ ಅಲ್ವಾ? ಶಾಣೋಪಲ ಅಂತ ಹೆಸರು ಸಂಸ್ಥೆಯಲ್ಲಿ ಹಾಕಿ ಉಜ್ಜಿತಾನೆ ಹೀಗೆ. ಆಮೇಲೆ ಗೊತ್ತಾಗುತ್ತೆ ಎಷ್ಟಿದೆ ಇದರೊಳಗೆ. ಯಾಕೆಂದರೆ ಶಿವಾಜಿನಗರ ಕಡೆಯವರು ತಂದರೆ ಅದರೊಳಗೆ ಬಹಳ ಮೋಸವೇ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಿದ್ರು ಭಾಳ ಹುಷಾರಾಗಿರ್ಬೇಕು ಹೀಗೆ ಅಂತ.
ಅಂಥವ್ರು ಏನಾದ್ರು ಬ್ಯಾಂಕಿಗೆ ತಂದು ಅಡ ಇಟ್ಟು ಇವನ್ನೇನಾದ್ರು ಸರ್ಟಿಫೈ ಮಾಡಿಬಿಟ್ರೆ ಆಮೇಲೆ ಇವನು ಮನೆಗೆ ಮಾರನೇ ಹೋಗಲೇಬೇಕು, ಅಷ್ಟು ಅಲ್ಲೇ ಇರೋದೇ ಇಲ್ಲ. ಹಾಗಾಗಿ ಮೊದಲು ಮಾಡೋ ಕೆಲಸ ಏನು ಕೇಳಿದರೆ ಆ ರಬ್ಬಿಂಗ್ ಸ್ಟೋನಿಗೆ ಹಾಕಿ ಉಜ್ಜುತ್ತಾರೆ ಅದನ್ನು. ಅದರಿಂದ ಎರಡು ಲಾಭ. ಒಂದು, ಇದರ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದು, ಆ ಉದುರಿದ್ದ ರಜಸ್ಸುಗಳಿರ್ತಾವಲ್ಲ ಅದೆಲ್ಲ ಅವರಿದ್ದೇ. ಅದು ವೇಸ್ಟೇಜ್ ಅನ್ನುವ ಹೆಸರಿನೊಳಗೆ ಅದು ಸ್ಟೋರ್ ಆಗ್ತಾ ಇರ್ತದೆ ಹೀಗೆ ಅಂತ. ಇದು ಒಂದನೇದು ಹಂತ, ಅಂದರೆ ಅದನ್ನು ಉಜ್ಜೋದು ನಿಘರ್ಷಣ. ಅದಾದ ಮೇಲೆ ಅಷ್ಟೂ ಗೊತ್ತಾಗದೇ ಇದ್ದಾಗ, ಆ ಹಂತದಲ್ಲೂ ಗೊತ್ತಾಗದೇ ಇದ್ದಾಗ ಛೇದನ, ಅದನ್ನೇನು ಮಾಡ್ತಾರೆ, ಕತ್ತರಿಸ್ತಾರೆ. ಮತ್ತೊಂದಿಷ್ಟು ಹುಡಿ ಬೀಳತ್ತೆ, ಅಂದರೆ ರಜಸ್ಸು ಅಲ್ವಾ. ನಾವು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳುವ ಹೆಸರಿನೊಳಗೆ ಅಲ್ಲಿಂದನೇ ಕೊಡೋದಕ್ಕೆ ಶುರು ಮಾಡ್ತೇವೆ ಹೀಗೆ ಅಂತ. ಮತ್ತೆ ಅದಾದಮೇಲೆ ಇಷ್ಟಕ್ಕೆ ಮುಗೀತಾ? ಇಲ್ಲ, ಮತ್ತೆ ಏನು ಮಾಡ್ತಾರೆ ಕೇಳಿದರೆ ತಾಪನ, ಅದು ಮೂರನೇ ಸ್ಟೇಜು. ಕಾಯಿಸೋದು, ಬೆಂಕಿ ಹಾಕಿ ಅದಕ್ಕೊಂದು ಆ್ಯಸಿಡ್ ಎಲ್ಲ ಹಾಕ್ತಾರೆ, ಇಟ್ಟರೆ ಕಥ 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 ಅಂತ ಕುದಿಯತ್ತೆ ಅದು. ಇದು ಮೂರನೇ ಸ್ಟೇಜ್. ನಾಲ್ಕನೇದು ಅದಾದಮೇಲೆ ತೆಗೆದು ತಕ್ಷಣ ನೀರಿಗೆ ಹಾಕಿ ಸುತ್ತಿಗೆ ತಗೊಂಡು ಬಡಿ ತಾಡನ. ಹೀಗೆ 4 ಹಂತದಲ್ಲಿ ಬಂಗಾರವನ್ನು ಶೋಧಿಸಲಾಗುತ್ತೆ. ಅದು ಜಗನ್ಮಾತೆ 4 ಹಂತದಲ್ಲಿ ಶೋಧಿಸಬೇಕಾಗಲ್ಲ, ಯಾಕೆಂದರೆ ಶೀ ಈಸ್ ಎವರ್ ಪ್ಯೂರ್. ಈ 4ನೇ ಹಂತ ಆದ ಮೇಲೆ ಬಂಗಾರ ಹೇಗೆ ಶುದ್ಧವಾಗುತ್ತೋ ಹಾಗೆ ಅವಳು ಸದಾ ಶುದ್ಧಳು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಸಗುಣ ರೂಪವನ್ನು ವರ್ಣನೆ ಮಾಡಿದ ಹಾಗೆ ಆಯಿತು. ನಿನ್ನೆ ದಿವಸ ನಾನೇನಾದ್ರು ಕೈಗೆತ್ಕೊಂಡಿದ್ದಿದ್ರೆ ಇದನ್ನು ಮತ್ತೊಂದು 3/4 ಗಂಟೆ ಜಾಸ್ತಿ ಹೇಳಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿ ಹೇಗಿದೆಯೋ ಹಾಗೆ ಹೇಳಿಬಿಟ್ಟಿದ್ದೆ. ಸೂತ್ರಪ್ರಾಯವಾಗಿ ಈಗ ಅದರ ವಿಸ್ತೃತವಾದಂಥ ರೂಪವನ್ನು ನೋಡ್ತಾ ಇದ್ದೇವೆ. ಈಗ ಅವಳ ನಿರ್ಗುಣವಾದ ರೂಪ, ಎರಡನ್ನೂ ಹೇಳಬೇಕಲ್ಲ ಅವಳು 2 ರೂಪ ಅಂತ ಆದಮೇಲೆ. ಆ ನಿರ್ಗುಣ ರೂಪ ಹೇಗಿರುತ್ತೆ ಅಂದರೆ, ಅಲಕ್ಷ್ಯ ಸ್ವರೂಪ ಸಾ ಕೃತ್ಸ್ನಂ ಸರ್ವಂ ವ್ಯಾಪ್ಯ ವ್ಯವಸ್ಥಿತ ಸ ಭೂಮಿಂ ವಿಶ್ವತೋ ವೃತ್ವ. ಇದೆಲ್ಲವೂ ಸಹ ವೇದದ ಹಿನ್ನೆಲೆಯಲ್ಲಿ ವಿವರಣೆ. ವೇದದ ಹಿನ್ನೆಲೆಯಲ್ಲಿ ದುರ್ಗಾ ಸಪ್ತಶತಿಯ ಈ ಪ್ರಾಧಾನಿಕ ರಹಸ್ಯದ ಅಥವಾ ಮೂರ್ತಿ ರಹಸ್ಯ ಎಲ್ಲವೂ ಸಹ ರಹಸ್ಯತ್ರಯದ ಶ್ಲೋಕಗಳು. ಹಾಗಾಗಿ ಬರೀತಾ ಅವರೇನು ಉದುರಿಸ್ತಾ ಇಲ್ಲ, ವೇದದ ಹಿನ್ನೆಲೆಯಲ್ಲಿ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ತಾ ಬಂದಿದ್ದಾರೆ ಅಂತ. ಅವಳು ನಿರ್ಗುಣ ರೂಪ ಹೇಗೆ ಕೇಳಿದರೆ, ಕೃತ್ಸ್ನಂ ವ್ಯಾಪ್ಯ ವ್ಯವಸ್ಥಿತ, ಅದು ಚೈತನ್ಯ ರೂಪವಾದದ್ರಿಂದ ಎಲ್ಲ ಕಡೆಗೂ ಸಹ ಅವಳು ವ್ಯಾಪಿಸಿ ನಿಂತಿದ್ದಾಳೆ. ಅವಳು ಇಲ್ಲದೇ ಇರುವ ಜಾಗವೇ ಇಲ್ಲ ಹೀಗೆ ಅಂತ. ವಿಶ್ವತಃ ಕೃತ್ವ ಅತ್ಯತಿಷ್ಠತು, ಎಲ್ಲ ಕಡೆಗೂ ಸಹ ವ್ಯಾಪಿಸಿ ಅದಾದಮೇಲೆ ಮತ್ತೆ ಒಂದಿಷ್ಟು ಜಾಗ ಮಿಕ್ಕಿತ್ತಂತೆ ಈ ಪ್ರಪಂಚಕ್ಕಿಂತ. ಅತ್ಯತಿಷ್ಠದಶಾಂಗುಲಂ, ಯಾವುದು ಪುರುಷ ಸೂಕ್ತ, ಹೌದು ತಾನೇ ಹೀಗೆ ಅಂತ. ಮತ್ತೆ ಶ್ರುತಿ ಹೀಗೆ ಹೇಳುತ್ತೆ. ಹಾಗಿದ್ರೆ ಮೊದಲು ಏನಿತ್ತು ಅಂತಂದರೆ, ಅಂದರೆ ಅವಳು ವ್ಯಾಪಿಸಿಕ್ಕಿಂತ ಮೊದಲು ಏನಿತ್ತು ಕೇಳಿದರೆ, ಶೂನ್ಯ ತೇಜಸ. ಆ ತೇಜಸ್ಸು, ಚೈತನ್ಯ ಅಂದರೆ ತೇಜಸ್ಸು ಅಂತಲೇ ಅರ್ಥ. ಅವಳು ವ್ಯಾಪಿಸಿಕ್ಕಿಂತ ಮೊದಲು ಏನಿತ್ತು ಅಂದರೆ ಅದು ಕೇವಲ ತಮೋಮಯ. ತಮಸ್ಸು ಒಂದು 2 ಅರ್ಥ, ಒಂದು ಕತ್ತಲು ಅಂತ ಹೊರಗಡೆ ಕತ್ತಲು, ಇನ್ನೊಂದು ಅಜ್ಞಾನ ಅಂತ ಅರ್ಥ. ನನಗೆ ಇದು ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಅಂತ ಹೇಳ್ತೇವೆ ನಾವು. 2 ಶಬ್ದ ಪ್ರಯೋಗ. ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಆ ಗೊತ್ತಿರಲಿಲ್ಲ ಅಂತ ಹೇಳುವಾಗ ನಮ್ಮ ತಲೆಯಲ್ಲಿ ಏನು ತುಂಬಿತ್ತು ಅಂದರೆ ತಮಸ್ಸು ತುಂಬಿತ್ತು. ತಮಸ್ಸು ಅಂದರೆ ಏನ್ರಿ? ಕತ್ತಲು ಅಂತ. ಕತ್ತಲು ಅಂದರೆ ಏನ್ರಿ? ಅಜ್ಞಾನ ಅಂತ ಅರ್ಥ. ಹಾಗೆ ಗೊತ್ತಾಯಿತು ಅಂತ ಹೇಳಿದಾಗ ಏನಾಯಿತು? ಜ್ಞಾನ ಬಂತು. ಆ ಜ್ಞಾನ ಬಂದ ಮೇಲೆ ಇದ್ದ ಕತ್ತಲು ಏನಾಯಿತು? ಹೋಯಿತು. ಹೋಗ್ಬೇಕಿದ್ರೆ ನಾನು ಹೋಗಿ ಬರ್ತೇನೆಪ್ಪ ಅಂತ ಟಾಟಾ ಅಂತೇನು ಹೇಳೋದಿಲ್ಲ ಅದು ಅಲ್ವಾ. ಸೂರ್ಯನ ಬೆಳಕು ಬಂದಾಗ ರಾತ್ರಿ ಆವರಿಸಿದಂಥ ಕತ್ತಲು ತಾನೇ ತಾನಾಗಿ ಹೋಗ್ತಾ ಇರುತ್ತೆ. ಅದೇನಾದ್ರು ಹೋಗಿದ್ರೆ ಒಂದನ್ನು ಅರ್ಪಣೆ ಮಾಡುತ್ತೇನೆ ನಮಗೆ? ಇಲ್ಲ ತಾನೇ. ಹಾಗೆ ಆ ಜಗನ್ಮಾತೆ ಈ ಎಲ್ಲವನ್ನು ವ್ಯಾಪಿಸುವುದಕ್ಕಿಂತ ಮುನ್ನ ಕೇವಲ ಅಜ್ಞಾನ ಕವಿದಿತ್ತು. ತಮಾಸೀತ್ ತಮಸ ಗೂಢಮಗ್ರೇ ಪ್ರಕೇತಂ ಅಂತ ಪುನಃ ಶ್ರುತಿ. ಆಸೀದಿದಂ ತಮೋಭೂತಂ ಅಸಂಪ್ರಜ್ಞಾತ ಲಕ್ಷಣಂ. ಯಾವ ಜ್ಞಾನವೂ ಇರಲಿಲ್ಲ ಮೊದಲು. ಅಜ್ಞಾನ, ಕೇವಲ ಅಜ್ಞಾನ ತುಂಬಿತ್ತು ಹೀಗೆ ಅಂತ.
ಸೃಷ್ಟಿಗಿಂತ ಮೊದಲನೇ ವಿಚಾರ ಇದು. ಹಾಗೆ ನಾವು ಇಲ್ಲಿ ನಿಂತು ಅದ್ರ ಬಗ್ಗೆ ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾವು ಸೃಷ್ಟಿ ಆದಮೇಲೆ ಹುಟ್ಟಿದವರಲ್ವಾ. ಹಾಗಾಗಿ ಸೃಷ್ಟಿಗಿಂತ ಹಿಂದೆ ಹೇಗಿತ್ತು ಕೇಳಿದರೆ ವೇದಾಂತ ಬುರುಡೆಯನ್ನು ಹೇಳೋದಿಲ್ಲ, ಸತ್ಯವನ್ನೇ ಹೇಳುತ್ತೆ. ಅವನೊಬ್ಬ ಹೇಳಿದ್ನಲ್ಲ ಬಿಗ್ ಬ್ಯಾಂಗ್ ಥಿಯರಿ ಅಂತ, ಇದ್ದಕ್ಕಿಂತ ಢಮ್ ಅಂತ ಸೃಷ್ಟಿ ಆಗಿಬಿಡುತ್ತಂತೆ ಅಂತ. ಈಗ ನಮ್ಮದೊಂದು ಅಡ್ಡ ಪ್ರಶ್ನೆ ಉಂಟು, ಢಮ್ ಅಂತ ಸೃಷ್ಟಿ ಆಯಿತು ಅಂತ ಇವನು ಹೇಳಬೇಕಿದ್ರೆ ಇವನು ಸೃಷ್ಟಿ ಆದ್ನಲ್ಲ, ಇವನು ಇರಬೇಕಾ ಬೇಡ? ಮತ್ತು ಇವನು ಯಾವಾಗ ಹುಟ್ಟಿದ? ಅವನು ಒಂದು ಸೃಷ್ಟಿಯ ಭಾಗವೇ ಆಗಿರಬೇಕಿತ್ತಲ್ವಾ. ಹೀಗೆ ಹಾಗಾಗಿ ನಮ್ಮಲ್ಲಿ ಈ ವಿಚಾರದ ಬಗ್ಗೆಲ್ಲ ತಮ್ಮ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹೇಳೋಷ್ಟು ತುಂಬ ಜನ ಇರ್ತಾರೆ. ಕೆಲವು ಜನ ಅಂತೂ ಸಮಯ ಸಿಕ್ಕಿದ್ರೆ ಸಾಕು ಬಾಯಿ ಬಂದಿದ್ದೆಲ್ಲ ಹೇಳ್ತಾ ಇರ್ತಾರೆ. ಈಗ ನೋಡಿ ತುಂಬ ಜನ ನಮ್ಮ ದೇಶದ ಬಗ್ಗೆ ಮಾತನಾಡ್ತಾ ಇರೋವನ್ನು ದಿನ ಬೆಳಗಾದ್ರೆ ನಾವು ಪೇಪರಲ್ಲಿ ನೋಡ್ತೇವೆ, ವಾಟ್ಸಪ್ಪಲ್ಲಿ ನೋಡ್ತೇವೆ. ಕೆಲವು ಜನ ಅಂತೂ ಆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ PhD ಮಾಡಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಹೇಳ್ತಾ ಇರ್ತಾರೆ ಬಾಯಿ ಬಂದು. ಅದೆಲ್ಲವೂ ಸಹ ಯಥಾರ್ಥ ಅಲ್ಲ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಅದು ಹೇಗಿತ್ತು ಕೇಳೋರು ಹೇಳ್ತಾರೆ, ಅಪ್ರತರ್ಕ್ಯಂ, ನೀವು ಹೀಗೆ ಅಂತ ಊಹೆ ಮಾಡಲಾರರಿ ಅದನ್ನು. ಅನಿರ್ದೇಶ್ಯಂ ಪ್ರಸುಪ್ತಮಿವ ಸರ್ವತಃ. ಆ ಅಜ್ಞಾನ ಹೇಗಿರುತ್ತೆ? ನಿದ್ದೆ ಮಾಡಿದವನಿಗೆ ಏನು ಅರಿವಿರತ್ರಿ? ಏನಾದ್ರು ಅರಿವಿರುತ್ತಾ? ಇಲ್ಲ. ಹಾಗೆ ನಾನು ಇರಲಿಲ್ಲ ಅಂತ ಹೇಳ್ತೀರಾ? ನೀನು ಇರಲಿಲ್ಲ ಅಂದರೆ ಮತ್ತೆ ಹೆಂಗೆ ಎಚ್ಚರಗೊಂಡೆ? ಹೌದು ತಾನೆ? ಹಾಗೆ ಎಲ್ಲ ಕಡೆಗೂ ಅದು ತುಂಬಿತ್ತು ಅಂತ. ಹೀಗೆ ಅಖಿಲಂ ಸರ್ವಂ ತತ್ ಸ್ವೇನ ತೇಜಸ ಪೂರಯಾಮಾಸ ವ್ಯಾಪ್ತವತಿ. ಕೊನೆಗೆ ಅವಳು ಈ ಅಜ್ಞಾನದಿಂದ ಆವೃತವಂತ ಇದನ್ನು ನೋಡಿ ತನ್ನ ತೇಜಸ್ಸಿಂದ ಎಲ್ಲ ಕಡೆಗೂ ಸಹ ವ್ಯಾಪಿಸಿದಳು. ತನ್ನ ತೇಜಸ್ಸು ಅಂತ ಹೇಳಿದಾಗ ತಾನು ಬೇರೆ ತೇಜಸ್ಸು ಬೇರೆ ಅಂತ ಅರ್ಥ ಅಲ್ಲ. ನಮಗದನ್ನು ಹೇಳಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಸೂರ್ಯನ ಬೆಳಕು ಅಂತ ನಾವು ಹೇಳ್ತೇವೆ. ಎಲ್ಲೆಲ್ಲಿ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡ್ತೇವೋ ಅಲ್ಲಿ ಎರಡು ಬೇರೆ ಬೇರೆ ಇರುತ್ತೆ. ನನ್ನ ಪುಸ್ತಕ ಅಂತ ಹೇಳಿದಾಗ ನಾನು ಬೇರೆ, ಪುಸ್ತಕ ಬೇರೆ ಅಲ್ವಾ. ನನ್ನ ಸ್ಪೆಕ್ಸ್ ಬಾಕ್ಸ್ ಅಂತ ಹೇಳಿದಾಗ ನಾನು ಬೇರೆ, ಸ್ಪೆಕ್ಸ್ ಬಾಕ್ಸ್ ಬೇರೆ. ಹಾಗೆ ಸೂರ್ಯನ ಬೆಳಕು ಅಂತ ಹೇಳಿದಾಗ ಸೂರ್ಯ ಬೇರೆ, ಬೆಳಕು ಬೇರೆ ಅಂತ ಅರ್ಥ ಅಲ್ಲ. ಸೂರ್ಯನೇ ಬೆಳಕು, ಬೆಳಕಿನ ಪುಂಜವೇ ಸೂರ್ಯ. ಹಾಗಿದ್ರೆ ಏನು ವ್ಯತ್ಯಾಸ ಅಂತಂದರೆ, ಎಲ್ಲಿ ಸಾಂದ್ರ ಅವಯವಗಳಿಂದ ಕೂಡಿರುತ್ತೋ ಅದು ಸೂರ್ಯ, ನಿಬಿಡ ಅವಯವಗಳಿಂದ ಕೂಡಿದರೆ ಅದು ಬೆಳಕು. ಅಷ್ಟೇ ವ್ಯತ್ಯಾಸ. ಅಷ್ಟು ನಾವು ವ್ಯತ್ಯಾಸವನ್ನು ಹೇಳೋದು. ಇದ್ರ ಬಿಟ್ಟರೆ ಇನ್ನೇನು ವ್ಯತ್ಯಾಸವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹೀಗೆ ಇಷ್ಟೆಲ್ಲ ಹೇಳಿದೆ, ಕೇವಲ ತೇಜೋರೂಪ. ಹಾಗಾಗಿ ಆ ನಿರ್ಗುಣ ರೂಪದಲ್ಲಿರುವಂತಹ ಮಹಾಲಕ್ಷ್ಮಿಯ ಸ್ವರೂಪ ಹೇಗೆ ಕೇಳಿದರೆ ಅದು ಕೇವಲ ತೇಜಸ್ಸು, ಕೇವಲ ಚೈತನ್ಯ. ಅಯಂ ಭಾವ ಪರಮೇಶ್ವರಿ ಮಹಾಲಕ್ಷ್ಮೀ ಆದವು ಅಲಕ್ಷ್ಯರೂಪ ಸರ್ವವ್ಯಾಪಿನಿ ತಮೋಮಯಂ ಸರ್ವಂ ತೇಜಸ ಆಪೂರ್ಯ ಪಶ್ಚಾದ್ಯದಾ ಬಹುಸ್ಯಾಂ ಪ್ರಜಾಯೇಯ ನಾಮರೂಪೇ ವ್ಯಾಕರವಾಣಿ ಲೋಕಾನ್ನ ಸೃಜ ಇತ್ಯಾದಿ. ಉಪನಿಷತ್ತು ಏನು ಹೇಳಿದೆಯೋ ಅದನ್ನೇ ದಿಟ್ಟು ಹೇಳ್ತಾ ಇರ್ತಾರೆ. ಹಿಂದೆ ಸೃಷ್ಟಿ ಆದಿಯಲ್ಲಿ ಪರಬ್ರಹ್ಮ ವಸ್ತು ಒಂದೇ ಇತ್ತಂತೆ. DVಜಿಯವರು ಕಂಗದಲ್ಲೂ ಈ ಮಾತನ್ನು ಹೇಳ್ತಾರೆ. ಆ ಒಂದೇ ಇದ್ದಾಗ ನಮಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ. ಅದಕ್ಕೆ ಬೇಜಾರಾಯ್ತಂತೆ, ಎಷ್ಟು ದಿವಸ ಒಬ್ಬನೇ ಇರೋದು ನಾನು ಅಂತ ಹೇಳಿ ಬಹುಸ್ಯಾಂ ಪ್ರಜಾ ಏತಿ. ನಾನೇನಾಗಬೇಕು ಹೇಳಿದರೆ ಬಹುವಾಗಬೇಕು, ಅಂದರೆ ಬಹು ಆಕಾರವನ್ನು ತಾಳಬೇಕು, ಎಲ್ಲರಲ್ಲೂ ನಾನಿರಬೇಕು ಅಂತಾದಾಗ ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಲೇಬೇಕು. ಸೃಷ್ಟಿ ಮಾಡಿ ಪ್ರತಿಯೊಂದು ಪ್ರಾಣಿ ಸಮುದಾಯದಲ್ಲೂ ನಾನು ಚೈತನ್ಯ ರೂಪದಲ್ಲಿ ಇರಬೇಕು. ಆವಾಗ ಬಹುಸ್ಯಾಂ ಪ್ರಜಾ ಆಯ್ತಾ ಇಲ್ವಾ? ಹೌದು ತಾನೆ? ಒಂದೇ ಇರೋದು. ಆ ಒಂದೇ ಇದ್ದದ್ದೇ ಪುರುಷನಾದರೆ ಗಂಡ, ಸ್ತ್ರೀ ಆದರೆ ಹೆಂಡತಿ, ಮಕ್ಕಳು ಅಪ್ಪ ತಂದೆ ತಾಯಿ ಇದ್ದಾಗ. ಹೌದು ತಾನೆ? ಮತ್ತು ಒಬ್ಬನೇ ಅಂದರೆ ಒಂದೇ ಚೈತನ್ಯ ವಸ್ತು. ಉಪನಿಷತ್ತು ಹೇಳುವ ಮಾತು ಇದನ್ನು ದಕ್ಷಿಣಾಮೂರ್ತಿ ಸ್ತೋತ್ರವೂ ಹೇಳುತ್ತೆ. ಗುರುವಿನಲ್ಲಿ ಇದ್ದಾಗ ಗುರು ಅಂತ ಕರೆಸ್ಕೊಳ್ಳುತ್ತೆ, ಶಿಷ್ಯನಲ್ಲಿದ್ದಾಗ ಆ ಚೈತನ್ಯ ಶಿಷ್ಯ ಅಂತ ಕರೆಸ್ಕೊಳ್ಳುತ್ತೆ. ಹೌದು ತಾನೆ? ಕಳ್ಳನಲ್ಲಿದ್ದರೆ ಕಳ್ಳ ಅಂತ ಕರೆಸ್ಕೊಳ್ಳುತ್ತೆ, ಪೊಲೀಸ್ ಅಪ್ಪನಲ್ಲಿದ್ದರೆ ಪೊಲೀಸ ಅಂತ ಕರೆಸ್ಕೊಳ್ಳುತ್ತೆ. ತಸ್ಕರಾಣಾಂ ಪತಯೇ ನಮೋ ನಮಃ. ಯಾರು ಅವನೇ ಅಲ್ವಾ? ಹೀಗೆ ಒಂದೇ. ಯಾಕೆ ಹೀಗೆ ಕೇಳಿದರೆ ಅದೇ ಉಪನಿಷತ್ತು ಹೇಳಿದೆ, ಬಹುಸ್ಯಾಂ ಪ್ರಜಾಯ, ನಾನು ಬಹುವಾಗಬೇಕು. ಒಂದೇ ವಸ್ತು ಬಹುವಾಗಬೇಕು ಅಂದರೆ, ಬೇರೆ ಬೇರೆ ಆಕಾರಗಳಲ್ಲಿ ಅದು ಇರಬೇಕು ಅಂದರೆ ಎಲ್ಲ ಆಕಾರಗಳಿರುವುದು
ಅದು ಒಂದೇನೆ ಅಲ್ವಾ? ಹಾಗೆ ಬಹುಸ್ಯಾಂ ಪ್ರಜಾಯೇತಿ ಲೋಕಾನ್ನುಸೃಜ ಇತಿ ಐಕ್ಷತ, ಹೀಗೆ ಉಪನಿಷತ್ತೆಲ್ಲ ಏನು ಹೇಳಿದೆಯೋ ಅದೇ ಅವಳ ರೂಪ. ಇಯಂ ಸರ್ವ ಅವತಾರ ಸಂಘಸ್ಯ ಮೂಲ ಪ್ರಕೃತಿ. ಇಂತಹ ಈ ಮಹಾಲಕ್ಷ್ಮಿ ನಿರ್ಗುಣ ರೂಪದಲ್ಲಿರುವವಳು, ಎಲ್ಲ ಅವತಾರಗಳಿಗೂ ಸಹ ಮೂಲ ರೂಪಳು. ಅದು ಪುರುಷಾಕಾರದ ಅವತಾರ ಆದರೂ ಇರ್ಬೋದು, ಸ್ತ್ರೀ ಆಕಾರದ್ದಾದರೂ ಇರ್ಬೋದು. ಯಾಕೆಂದರೆ ಇವಳು ಮೂಲತಃ ಏನಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ, ಕೇವಲ ಶುದ್ಧ ಚೈತನ್ಯ. ಆದ್ದರಿಂದ ಅವಳ ಹೆಸರು ಮೂಲ ಪ್ರಕೃತಿ ಅಂತ. ಅಲ್ಲ, ಇಷ್ಟೆಲ್ಲ ಹೇಳಿದ್ರಲ್ರಿ ನೀವು. ಈ 2ನೇ ಅಧ್ಯಾಯದಲ್ಲಿ ದೇವತೆಗಳೆಲ್ಲ ಸ್ತುತಿ ಮಾಡಿದಾಗ ಮತ್ತೆ ಪುನಃ ಅಂದರೆ 2ನೇ ಚರಿತ್ರೆಯಲ್ಲಿ ಅಲ್ಲೊಂದು 18 ಭುಜ ಲಕ್ಷ್ಮಿ ಅಂದರೆ 18 ಭುಜಗಳ ಲಕ್ಷ್ಮಿ ಬಂದಲ್ಲ, ಅವಳು ಮೂಲ ಪ್ರಕೃತಿ ಅಂತ ಹೇಳಿದೆ. ಹೌದು, ಅವಳು ಸಹ ಮೂಲ ಪ್ರಕೃತಿಯೇ. ಸರ್ವದೇವ ಶರೀರೇಭ್ಯ ಯಾವಿರ್ಭೂತ ಮಿತಪ್ರಭಾ ತ್ರಿಗುಣ ಸಾ ಮಹಾಲಕ್ಷ್ಮೀ ಸಾಕ್ಷಾನ್ ಮಹಿಷಮರ್ದಿನಿ ಅಂತೆಲ್ಲ ಹೇಳಿದ್ದೀರಲ್ಲ. ಅಂದರೆ ಹೌದು, ಅಂದರೆ ಇವಳು ಮೂಲ ಪ್ರಕೃತಿ ಅಂದ ಕಾರಣ, ಅವಳು ಕಾರಣ. ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ನೀವು ತೆಗೆದುಕೊಂಡ್ರೂ ಅದರ ಹಿಂದೆ 2 ಕಾರಣಗಳು ಇರ್ತವೆ. ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲೊಂದು ಮಡಿಕೆ ಇದೆ. ಆ ಮಡಿಕೆ ಆಕಾರ ಬರಬೇಕಿದೆ, ಅದಕ್ಕೆ 2 ವಸ್ತು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಆ ವಸ್ತುಗಳು ಕಾರಣ. ಒಂದು ಮೂಲ ಕಾರಣ ಮಣ್ಣು. ಬರೇ ಮಣ್ಣಿದ್ರೆ ಮಡಿಕೆ ಆಗತ್ತಾ? ಇಲ್ಲ. ಆ ಮಣ್ಣನ್ನು ಶುಚಿಗೊಳಿಸಿ ಹದಗೊಳಿಸಿ ಅದಕ್ಕೆ ಆಕಾರ ಕೊಡಲಿಕ್ಕೊಬ್ಬ ಯಾರು ಬೇಕು? ಕುಂಬಾರ ಬೇಕು. ಅವನೊಂದು ಕಾರಣ. ಈ 2 ಕಾರಣಗಳಲ್ಲಿ ಯಾವುದಿಲ್ಲದಿದ್ರೂ ಕೆಲಸ ಆಗೋದಿಲ್ಲ. ಹೌದಾ ಅಲ್ವಾ? ಆದ್ದರಿಂದ ಈ 2 ಕಾರಣರೂಪಳೇ ಅವಳಾಗಿದ್ದಾಳೆ. ಹಾಗಾಗಿ ಇವಳನ್ನು, ಯಾರನ್ನು? ಈ ನಿರ್ಗುಣ ರೂಪದಲ್ಲಿರುವಂತಹ ಅವಳನ್ನು ದ್ವಿವಿಧಾಹಿ ಪ್ರಕೃತಿ ಸಾಕ್ಷಾತ್ ಪ್ರಕೃತಿ, 2 ತರಹದ ಕಾರಣಗಳಿರ್ತವೆ. ಒಂದು ಪರಂಪರಾ ಪ್ರಕೃತಿ, ಒಂದು ಪರಂಪರೆಯ ಕಾರಣ, ಇನ್ನೊಂದು ಸಾಕ್ಷಾತ್ ಕಾರಣ. ಆ ಸಾಕ್ಷಾತ್ ಪ್ರಕೃತಿ ಹೇಗಿರುತ್ತೆ ಕೇಳಿದರೆ ನೋಡಿ, ಇಲ್ಲಿ ಒಂದು ನೂಲಿದೆ, ನೂಲು, ಥ್ರೆಡ್. ಆ ಥ್ರೆಡ್ಡಿಗೆ ಸಾಕ್ಷಾತ್ ಕಾರಣ ಯಾವುದಪ್ಪ ಅಂದರೆ ಕಾಟನ್. ಹೌದು ತಾನೇ? ಆದರೆ ಮುಂದುವಳೆದೋದ್ರೆ ಪರಂಪರೆಯ ಕಾರಣಂ ಸಹ ಪರಂಪರಾ ಪ್ರಕೃತಿ ಯಥಾ ಕಾರ್ಪಾಸೋ ವಸ್ತ್ರಸ್. ಇನ್ನು ಪರಂಪರೆಯ ಕಾರಣ ಹೇಗೆ ಹೇಳಿದರೆ, ವಸ್ತ್ರಕ್ಕೆ ಆ ಥ್ರೆಡ್ ಹತ್ತಿ ಇದೆಯಲ್ಲ, ಕಾರ್ಪಾಸ, ಅದು ಪರಂಪರೆಯ ಕಾರಣ. ನೂಲಿಗೆ ಹತ್ತಿ ಸಾಕ್ಷಾತ್ ಕಾರಣ. ಆ ನೂಲೆ ಬಟ್ಟೆಯಾದಾಗ ಬಟ್ಟೆಗೆ ಹತ್ತಿ ಅದು ಪರಂಪರೆಯ ಕಾರಣ. ಹಾಗೆ ಮಣ್ಣು ಏನು ಸಾಕ್ಷಾತ್ ಕಾರಣ ಮಡಿಕೆ ಆಗೋದಕ್ಕೆ, ಕುಂಬಾರ ಅದು ಪರಂಪರೆಯ ಕಾರಣ. ಹೌದು ತಾನೆ? ಹೀಗೆ ಈ 2 ತರಹದ ಕಾರಣರೂಪಗಳು ಸಹ ಅವಳೇ ಆಗಿದ್ದಾಳೆ. ಆದ್ದರಿಂದ ಪರಂಪರಾ ಕಾರಣಾಭಾವೇ ಸಾಕ್ಷಾತ್ ಪ್ರಕೃತಿರೇವ ಮೂಲ ಪ್ರಕೃತಿರ್ಭವತಿ. ಎಲ್ಲೆಲ್ಲಿ ಈ ಪರಂಪರೆಯ ಕಾರಣ ಇರೋದಿಲ್ವೋ ಅಲ್ಲಿ ಸಾಕ್ಷಾತ್ ಅವಳೇ ನೇರ ಕಾರಣವೂ ಸಹ ಆಗಿಬಿಡ್ತಾಳೆ. ಇಷ್ಟು ಹಿನ್ನೆಲೆಯಲ್ಲಿ ಒಂದು 3 ಶ್ಲೋಕದ ಅರ್ಥವನ್ನು ಹೇಳಿದ ಹಾಗೆ ಆಯಿತು. ಇಷ್ಟಾದ ಮೇಲೆ ಮತ್ತೆ ಮುಂದೆ ಮಹಾಲಕ್ಷ್ಮೀ ಸರ್ವಸ್ಯ ಶಕ್ತಿ ಸಮೂಹಸ್ಯ, ಈ ಮಹಾಲಕ್ಷ್ಮಿಯೇ ಎಲ್ಲ ಶಕ್ತಿ ಸಮೂಹಕ್ಕೂ ಸಹ ಅವಳು ಕಾರಣಳಾದವಳು ಅಂತ ಹೇಳ್ತಾ ಮತ್ತೆ 7ನೆಯ ಶ್ಲೋಕವನ್ನು ನಾವು ನೋಡಬೇಕು ಈಗ. ಶೂನ್ಯಂ ತದಖಿಲಂ ಲೋಕಂ ತದಾ ಅಖಿಲಂ ಲೋಕಂ ವಿಲೋಕ್ಯ ಪರಮೇಶ್ವರಿ ಬಭಾರ ರೂಪಮಪರಂ ತಮಸಾ ಕೇವಲೇನಹಿ. ಹೀಗೆ ಆ ಮಹಾಲಕ್ಷ್ಮಿ ಎಲ್ಲ ಕಡೆಯೂ ಶೂನ್ಯವೇ ವ್ಯಾಪಿಸಿದ್ದನ್ನು ಕಂಡು ಕೊನೆಗೆ ಅವಳೇ ತನ್ನ ಆ ಚೈತನ್ಯ ರೂಪದಿಂದ ಒಂದು ಹೊಸ ಆಕಾರವನ್ನು ತಾಳಬೇಕು ಅಂತ ಇಷ್ಟಪಟ್ಟಳಂತೆ. ತಮಸಾ ಕೇವಲೇನಹಿ, ಅದು ಹೇಗೆ ಕೇಳಿದರೆ ಅವಳಲ್ಲಿ ತ್ರಿಗುಣ ರೂಪ ಅಂತ ಇದೆ ಅಂತ ಮೊದಲೇ ಹೇಳಿದ್ದೇನೆ ನಾನು. ತನ್ನಲ್ಲಿರುವಂತಹ ಆ ತಮೋಗುಣವನ್ನು ಅಷ್ಟೇ ಪ್ರತ್ಯೇಕಿಸಿ ಒಂದು ಆಕಾರವನ್ನು ತಾಡಿದಳಂತೆ. ಆ ಆಕಾರ ಹೇಗಿತ್ತು ಅಂತಂದರೆ, ಸಾಭಿನ್ನಾಂಜನ ಸಂಕಾಶ ದೌಷ್ಟ್ರಾಂಚಿತ ವರಾನನ ವಿಶಾಲಲೋಚನ ನಾರೀ ಬಭೂವ ತನು ಮಧ್ಯಮ.
ಅವಳ ರೂಪ ಹೇಗಿತ್ತು ಅಂದರೆ ಅಂಜನ. ಅಂಜನ ಅಂದರೆ ಕಾಡಿಗೆ. ಎಂಥ ಕಾಡಿಗೆ ಅಂದರೆ ಅತ್ಯಂತ ಶುದ್ಧವಾದ ಕಾಡಿಗೆ. ಇದೇನ್ರಿ ಹೊಸ ಶಬ್ದ? ಕಾಡಿಗೆ ಇರೋದೇ ಕಪ್ಪು, ಅದೇ ಒಂದು ದೃಷ್ಟಿಯಲ್ಲಿ ಕೊಳೆ, ಹೌದು ತಾನೆ? ಅದರೊಳಗೆ ಮತ್ತೆ ಶುದ್ಧವಾದ ಕಾಡಿಗೆ ಅಶುದ್ಧವಾದ ಕಾಡಿಗೆ ಉಂಟಾ ಅಂತಂದರೆ ಹೌದು. ಯಾವುದು ಇನ್ಯಾವುದರಿಂದಲೂ ಕೂಡಿರದೆ, ಬೇರೆ ಬಣ್ಣದಿಂದ ಕೂಡಿರದೆ, ಶುದ್ಧ ಕಪ್ಪು ಬಣ್ಣದಿಂದ ಮಾತ್ರ ಕೂಡಿರುತ್ತೋ ಅದು ಶುದ್ಧವಾದಂಥ ಕಪ್ಪು ಬಣ್ಣ ಅಷ್ಟೆ. ಇಷ್ಟು ಹೇಳ್ಬೋದು, ಇನ್ನೇನು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಬಿಳಿ ಬಟ್ಟೆ ಶುಭ್ರವಾಗಿದೆ ಅಂತ ನಾವು ಹೇಗೆ ಹೇಳ್ತೇವೋ, ಕಪ್ಪಿನಲ್ಲೂ ಸಹ ಶುದ್ಧವಾದ ಕಪ್ಪು ಅಂತ, ಇನ್ಯಾವುದರ ಮಿಶ್ರಣ ಅಲ್ಲಿ ಆಗಲಿಲ್ಲ ಅಂತ ಅರ್ಥ. ಹಾಗಾಗಿ ಅವಳು ಹೇಗಿದ್ದಾಳೆ? ಮತ್ತು ಎರಡನೇದು ದಂಷ್ಟ್ರಾಂಚಿತ ವರಾನನ, ಅವಳಿಗೆ ಕೋರೆ ಹಲ್ಲುಗಳಿವೆ ಅಂತ. ದಂಷ್ಟ್ರ ಅಂದರೆ ಕೋರೆ ಹಲ್ಲು, ಅದರಿಂದಲೇ ಅವಳು ಪೂಜೆಗೊಳ್ತಾಳೆ. ಯಾಕೆಂದರೆ ಆ ದಂಷ್ಟ್ರ ಅನ್ನೋದುಂಟಲ್ಲ, ಮುರರಿಪು ವರಾಹಸ್ಯ ಭವತಿ ಸೌಂದರ್ಯ ಲಹರಿಯಲ್ಲಿ, ತಾನು ಇಂಥವಳು ಅಂತ ತೋರಿಸುವಂಥದ್ದು. ಅಂದರೆ ಆ ಕೋರೆ ಹಲ್ಲುಗಳ ಮೂಲಕ ನಾನು ಇಷ್ಟಪಟ್ಟ ಪಕ್ಷದಲ್ಲಿ ಇಡೀ ಜಗತ್ತನ್ನು ನಾನು ಏನು ಮಾಡಬಲ್ಲೆ? ಕಬಳಿಸಬಲ್ಲೆ. ಹೀಗೆ ಅಂತ ನಾವಲ್ಲಿ ಕಾಳಿಯ ವರ್ಣೆಯನ್ನು ಹಿಂದೆ ನೋಡ್ಕೊಂಡು ಬಂದಿದ್ದೇವೆ. ಏನೇ ಕೊಟ್ಟರು ಸಹ ಅವಳು ಅದನ್ನು ತಿಂದು ತೇಗಿ ಬಿಡ್ತಿದ್ವು ಮರುಕ್ಷಣದಲ್ಲಿ ಹೀಗೆ ಅಂತ. ಜಗನ್ಮಾತೆ ಆ ಶುಂಭ ನಿಶುಂಭರ ಅಲ್ಲ, ಅದಕ್ಕೂ ಮೊದಲು ಮಹಿಷಾಸುರಾದಿಗಳನ್ನು ಹನನ ಮಾಡಬೇಕಿದ್ರೆ ಈ ಕಾಳಿಯ ಆಕಾರದಲ್ಲಿರುವ ತನ್ನ ರೂಪವನ್ನೇ ಸಹಾಯಕ್ಕೆ ತೆಗೆದುಕೊಂಡಿದ್ದಾಳೆ ಅವಳು. ಹಾಗೆ ಮುಂದ್ಗಡೆ ಯಾರೇ ಇದ್ರೂ ಸಹ ಕ್ಲೀನ್ ಮಾಡಿಬಿಡ್ತಿದ್ಳು, ಎಲ್ಲರನ್ನೂ ತಿಂದು ತೇಗಿ. ಹಾಗೆ ಅವಳು ದಂಷ್ಟ್ರಾಂಚಿತ ವರಾನನ, ತನ್ನ ಕೋರೆ ಹಲ್ಲುಗಳಿಂದಲೇ ಅವಳು ಶೋಭಿಸ್ತಾ ಇದ್ಲು. ಮತ್ತು ವಿಶಾಲ ಲೋಚನ, ಅವಳ ರೂಪ ಹೇಗಿತ್ತು ಅಂದರೆ ದೀರ್ಘವಾದಂಥ ಕಣ್ಣು, ಇಲ್ಲಿಂದ ಶುರುವಾದ ಕಣ್ಣು ಕಿವಿವರೆಗೆ ಚಾಚಿಕೊಂಡಿರಬೇಕು, ಅಷ್ಟು ವಿಶಾಲವಾದಂತಹ ಕಣ್ಣು. ಮತ್ತು ಬಭೂವ ತನು ಮಧ್ಯಮ, ಅವಳ ದೇಹ ಹೇಗಿತ್ತು ಕೇಳಿದರೆ ಈ ಭಾಗ ಉಂಟಲ್ಲ ಅದು ಅತ್ಯಂತ ಕೃಶವಾಗಿತ್ತಂತೆ ಕಾಳಿಯದು. ಇಂತಹ ಕಾಳಿಯ ರೂಪ, ಮತ್ತು ಆ ರೂಪವನ್ನು ಇವಳೇ ತಾಳಿದ್ದಾಳೆ, ಅದು ಇವಳಿದ್ದೇ ರೂಪ. ತನ್ನಲ್ಲಿರುವಂಥ ತ್ರಿಗುಣಗಳಿಂದ ಕೇವಲ ಆ ತಮೋಗುಣವನ್ನಷ್ಟೇ ಆಶ್ರಯಿಸಿಕೊಂಡು ಈ ರೂಪವನ್ನು ಅವಳು ತಾಳಿದ್ದಾಳೆ. ಮತ್ತು ಖಡ್ಗಪಾತ್ರ ಶಿರಃಖೇಟೈ ಅಲಂಕೃತ ಚತುರ್ಭುಜ, ಆ ಕಾಳಿಯ ರೂಪ. ಅವಳಿಗೆ ಎಷ್ಟು ಕೈ ಅಂದರೆ 4, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ಹಿಡಿದಿದ್ದಾಳೆ. ಒಂದು ಖಡ್ಗ, ಮತ್ತು ಪಾತ್ರ, ಪಾತ್ರ ಅಂದರೆ ಅದೇ ಈಗ ತಾನೇ ಹೇಳಿದ್ದೇನಲ್ಲ ಆ ಪಾತ್ರ, ಮತ್ತು ಶಿರ ನರಕಪಾಲ, ಹಿಂದೆಲ್ಲ ಹೇಳಿದ್ದೇನೆ, ಒಂದು ಕೋಲಿನ ಮೇಲೆ ಒಂದು ನರಕಪಾಲ ಸ್ಕಲ್ ಇರುವಂತಹದ್ದನ್ನು, ಅಂತಹ ಆಯುಧ ಹಿಡಿದಿದ್ದಾಳೆ. ಅದಾದಮೇಲೆ ಖೇಟ, ಖೇಟ ಅಂದರೆ ಚರ್ಮಾಯುಧ. ಹೀಗೆ 4 ಕೈಗಳಲ್ಲಿ 4 ಆಯುಧಗಳನ್ನು ಹಿಡಿದಿದ್ದಾಳೆ. ಮತ್ತೆ ಇನ್ನು ಹೇಗಿದ್ದಾಳೆ ಅಂದರೆ ಕಬಂಧಹಾರ ಮುರಸ, ಅವಳ ಉರಸ ಅಂದರೆ ಎದೆಯಲ್ಲಿ ಒಂದು ಹಾರ ಉಂಟಂತೆ. ಆ ಹಾರ ಎಂಥದ್ದು ಕೇಳಿದರೆ ಅಚ್ಚರಿ ಆಗುತ್ತೆ. ಬರೀ ಕಬಂಧಗಳ ಹಾರ. ಕೆಲವು ಕಡೆಗೆ ರುಂಡ ಇರುವ ಹಾರವನ್ನು ನಾವು ನೋಡ್ತೇವೆ, ರುಂಡ ಇಲ್ಲದೇ ಇರುವ ಕೇವಲ ಅಂದರೆ ಇದಕ್ಕೆ ರುಂಡ, ಇದು ಮುಂಡ. ಕೆಲವು ಕಡೆಗೆ ಮುಂಡದ ಹಾರ ನೋಡ್ತೇವೆ ನಾವು, ಇನ್ನು ಕೆಲವು ಕಡೆಗೆ ರುಂಡದ ಹಾರ, ತಲೆಯೇ ಇಲ್ಲ, ಬರೀ ಇಷ್ಟೇ. ಇದೇ ದೇಹಗಳ ಪೊಣಿಸಿ 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 ಹಾರ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದಾಳೆ ಅವಳು. ಹೀಗೆ ಕಬಂಧಹಾರ ಮುರಸ ಬಿಭ್ರಾಣ ಅಹಿಶಿರಸ್ರಜಂ. ಅದಾದಮೇಲೆ ಬಿಭ್ರಾಣ ಧರಿಸಿದ್ದಾಳೆ ಇವಳು. ಏನನ್ನ ಕೇಳಿದರೆ ಅಹಿಶಿರಸ್ರಜಂ. ಅಹಿಶಿರ ಅಂದರೆ ಸರ್ಪದ ಹೆಡೆ. ಆ ಸರ್ಪದ ಹೆಡೆಗಳಿಂದಲೇ ಮಾಡಿದ ಹಾರ ಅಥವಾ ನಾಗಹಾರ ಅಂತ ಹೇಳಿಬಿಡಿ, ಸುಲಭವಾಗಿ ಅರ್ಥ ಆಗತ್ತೆ. ಅದನ್ನು ಅವಳು ತನ್ನ ಕತ್ತಿನಲ್ಲಿ ಧರಿಸಿದ್ದಾಳೆ ಅಂತ. ಇಂತಹ ಆಭರಣವನ್ನು ಧರಿಸಿದಂತಹ ಚಿತ್ರವನ್ನು ನಾವು ನೋಡ್ತೇವೆ. ಇದನ್ನೆಲ್ಲ ಮಾಡಬೇಕಿದ್ರೆ ಕಲಾಕಾರನಿಗೆ ಇದೆಲ್ಲ ಹಿನ್ನೆಲೆ ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಇಂಥ ಚಿತ್ರ ಮೂಡಿ ಬರುತ್ತೆ. ಹಾಗಿಲ್ಲದೆ ಇದ್ರೆ ಅವನು ಚಿತ್ರ ಬಿಡಿಸಿಟ್ರು ಸಹ ಗೊತ್ತಿಲ್ಲದೆ ನಾವು ನೋಡಿದ್ರೆ ಇದೇನ್ರಿ ಇದು, ಏನು ಅರ್ಥ ಆಗೋದೇ ಇಲ್ವಲ್ರಿ ಅಂತ. ಕಾರಣ ಇಷ್ಟೇ,
ಆ ನಿರ್ಗುಣ ರೂಪದಲ್ಲಿರುವಂತಹ ಮಹಾಲಕ್ಷ್ಮಿ ಅವಳು ಕಾಳಿಯ ರೂಪವನ್ನು ತಾಳಿದಾಗ ಆದಂತಹ ರೂಪ ಇದು. ಇಷ್ಟು ಆದ ಮೇಲೆ ಕೆಲವು ಪುಸ್ತಕಗಳಲ್ಲಿ ಒಂದು ಶ್ಲೋಕ ಉಂಟು. ಏನು ಅಂತಂದರೆ, ಸಾಪ್ರೋವಾಚ ಮಹಾಲಕ್ಷ್ಮೀಂ ತಾಮಸೀ ಪ್ರಮದೋತ್ತಮ ನಾಮ ಕರ್ಮ ಚ ಮೇ ಮಾತಃ ದೇಹಿ ತುಭ್ಯಂ ನಮೋ ನಮಃ. ಆಗ ಆ ಕಾಳಿ ರೂಪ, ತನ್ನದೇ ರೂಪ ಬಂದಿತ್ತಲ್ಲ ಹೊರಗೆ, ಆ ಕಾಳಿ ಹೇಳಿದ್ಲಂತೆ ಲಕ್ಷ್ಮಿಯ ತನ್ನ ಮೂಲ ರೂಪವನ್ನು, ತಾಯಿಯ ಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿಯನ್ನು ಕುರಿತು ಹೇಳಿದ್ದಂತೆ. ಏನು ಅಂದರೆ, ನೋಡು, ನನ್ನನ್ನು ಸೃಷ್ಟಿ ಮಾಡಿದವಳು ನೀನು. ಇಡೀ ದಿವಸ ನಾನು ಎಲ್ಲಿದ್ದೆ? ಈ ತ್ರಿಗುಣಗಳಲ್ಲಿ ಅಡಕನಾಗಿದ್ದೆ ನಾನು. ಆ ತ್ರಿಗುಣಗಳಲ್ಲಿರುವಂಥ ತಮೋ ರೂಪಗಳನ್ನಷ್ಟೇ ಪ್ರತ್ಯೇಕಿಸಿ ನನ್ನನ್ನು ನೀನು ಹೊರ ತೆಗೆದಿದ್ದೀಯೆ. ಅಪ್ರಕಟಿತಳಾದ ನನ್ನನ್ನು ಪ್ರಕಟಗೊಳಿಸಿದ್ದೀಯೆ. ಹಾಗಾಗಿ ನನ್ನ ಈ ಪ್ರಕಟ ರೂಪ ಸೃಷ್ಟಿಗೆ ನೀನೇ ಕಾರಣ. ಆದ್ದರಿಂದ ನೀನೇ ನನಗೆ ತಾಯಿ ಅಲ್ವಾ? ಆದ್ದರಿಂದ ತಂದೆ ತಾಯಿ ಆದವರು ಮಕ್ಕಳು ಹುಟ್ಟಿ ಆದಮೇಲೆ ಮಾಡೋ ಕೆಲಸ ಏನ್ರಿ? ಮೊದಲನೇದು ನಾಮಕರಣ ಮಾಡಬೇಕಾ ಬೇಡ? ಹಾಗಾಗಿ ನನಗೆ ನಾಮ ಏನು, ನನಗೆ ಹೆಸರು ಅಂತ ಕೇಳಿದ್ದಂತೆ. ಅಷ್ಟೇ ಅಲ್ಲ, ಬರೇ ಹೆಸರಿಟ್ಟರು ಸಾಕಾ? ನನಗೇನು ಕೆಲಸ? ಕರ್ಮ ಅಂತ. ಹಾಗಾಗಿ ಮೇ ಮಾತಃ ದೇಹಿ, ಅಮ್ಮ ನನಗೆ ನಾಮಕರಣ ಮಾಡು, ನನ್ನ ಹೆಸರೇನು ಅಂತ ಹೇಳು, ನನ್ನ ಕಾರ್ಯ ಈ ಪ್ರಪಂಚದಲ್ಲಿ ನನ್ನ ಕೆಲಸ ಏನು ಅಂತ ನನಗೆ ಹೇಳು. ಹಾಗಾಗಿ ಈ ಎರಡನ್ನೂ ಮಾಡಿದಾಗ ಒಂದು ತಾಯಿಯಾದವಳು ಮಕ್ಕಳಿಗೆ ಮಾಡುವ ಉಪಕಾರ ಹೇಗೋ ಹಾಗಾಗತ್ತೆ. ಆದ್ದರಿಂದ ಅಂಥ ನಿನಗೆ ತುಭ್ಯಂ ನಮೋ ನಮಃ, ನಿನಗೆ ನಮಸ್ಕಾರ. ಆಗ ಮಹಾಲಕ್ಷ್ಮಿ ಹೇಳಿದ್ಲಂತೆ, ವಾಸ್ತವಿಕವಾಗಿ ಈಗ ನಾನು ಹೇಳಿದಂಥ ಶ್ಲೋಕ ಬಹಳಷ್ಟು ಪುಸ್ತಕಗಳಲ್ಲಿ ಇಲ್ಲ. ಇದ್ದರೂ ಸಹ ವ್ಯಾಖ್ಯಾನಕಾರರು ಅದನ್ನು ಅಧಿಕ ಶ್ಲೋಕ ಅಂತ ತಮ್ಮ ವ್ಯಾಖ್ಯಾನದಲ್ಲೇ ಸೇರಿಸಿ ಹೇಳಿದ್ದಾರೆ. ಪ್ರಾಯಶಃ ಆಶ್ರಮದ ಪುಸ್ತಕ ಇಟ್ಕೊಂಡವ್ರ ಕೈಯಲ್ಲಿರೋ ಪುಸ್ತಕದಲ್ಲಿ ಆ ಶ್ಲೋಕ ಇರಬೇಕು, ಅದು ಹೆಚ್ಚು ಪಕ್ಷ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ತಾಮಸಿ ದೇವಿ ಕೇಳಿ ಆದಮೇಲೆ ಈಗ ಆ ಮಹಾಲಕ್ಷ್ಮಿ ಅವಳು ಹೇಳ್ತಾಳೆ, ತಾಂಪ್ರೋವಾಚ ಮಹಾಲಕ್ಷ್ಮೀ ತಾಮಸೀಂ ಪ್ರಮದೋತ್ತಮಾಂ. ಆ ತಾಮಸಿ ಹೇಗಿದ್ಲಂತೆ ಅಂದರೆ ಅತ್ಯಂತ ಸುಂದರಿಯಾಗಿದ್ಲಂತೆ. ನನಗೆ ಗೊತ್ತು ಈ ಶಬ್ದ ಎಲ್ಲ ನಾನು ಹೇಳಿದ್ರೆ ನಿಮ್ಗೆ ತಲೆ ಕೆಡತ್ತೆ ಅಂತ. ಅಲ್ರಿ, ಅಷ್ಟು ಕಪ್ಪು ಅಂತ ಹೇಳಿದ್ರಿ, ಕಪ್ಪು ಅಷ್ಟು ಸುಂದರವನ್ರಿ ಅಂತ. ನಿಜವಾಗಿ ಕಪ್ಪೇ ಸುಂದರ. ಆ ಕಪ್ಪಿದ್ದರಿಂದ ಬಿಳಿ ಬಣ್ಣವೂ ಸುಂದರವಾಗಿ ಕಾಣುತ್ತೆ ಅಲ್ವಾ? ನಾನು ಹಿಂದೆಲ್ಲ ಬೇರೆ ಬೇರೆ ಉದಾಹರಣೆ ಕೊಟ್ಟಿದ್ದೇನೆ. ಯಾವುದು ಕಪ್ಪಿಗಿರಬೇಕೋ ಅದು ಕಪ್ಪಿದ್ರೇ ಚಂದ. ಅದು ಬೆಳ್ಳಗಿದ್ರೆ ಪುನಃ ವಾರಕ್ಕೊಂದ್ಸಲ ಕನ್ನಡಿ ಮುಂದೆ ನಿಂತು ಬಣ್ಣ ಬಡಿಬೇಕಾಗ್ತದೆ. ಬೆಳ್ಳಗಿದ್ರೆ ಚಂದ ಅಂಥೇಳಿ ಬಿಳಿ ಕೂದಲಿನವಳನ್ನು ಯಾರು ಮದುವೆ ಆಗ್ತಾರಾ? ಇಲ್ಲ ಅಲ್ವಾ? ಯಾಕೆ? ಅದೇನು ಹೇಳುತ್ತೆ? ವಯಸ್ಸಾಗೋಯ್ತು ಅಂತ ಹೇಳುತ್ತೆ ಅಲ್ವಾ? ಅಲ್ಲಿಗೆ ಆ ಕಪ್ಪು ಎನ್ನುವುದು ತಾರುಣ್ಯದ ಸಂಕೇತವೂ ಹೌದು, ಅದು ರಹಸ್ಯದ ಸಂಕೇತವೂ ಹೌದು. ರಹಸ್ಯಕ್ಕಿಂತ ಸುಂದರವಾದದ್ದು ಇನ್ಯಾವುದು ಉಂಟ್ರಿ? ಹೌದು ತಾನೇ? ಹಾಗಾಗಿ ಅದು ಕಪ್ಪೇ ಆಗಿರ್ಬೇಕು ಹೀಗೆ ಅಂತ. ಮತ್ತು ಕಣ್ಣೇನಾದ್ರು ಬೆಳಗಿದ್ರೆ ಡಾಕ್ಟ್ರ್ ಹೇಳ್ತಾರೆ, ಪರೀಕ್ಷೆ ಮಾಡ್ಕೊಳ್ರಿ, ಏನೋ ರಕ್ತ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ಬೆಳೆಸ್ಕೊಂಡು ಬಿಟ್ಟಿದ್ದೀರಿ ಅಂತ ಅಲ್ವಾ? ಹಾಗಾಗಿ ಯಾವುದು ಹೇಗಿರಬೇಕು ಹಾಗಿದ್ರೆ ಚಂದ. ಹಾಗಾಗಿ ಕಪ್ಪು ಕಪ್ಪಾಗಿದ್ರೇ ಚಂದ. ಮಹಾಭಾರತದಲ್ಲೊಂದು ಮಾತು ಬರ್ತದೆ, ನಾವೆಲ್ಲರೂ ದ್ರೌಪದಿ ವಿಚಾರವನ್ನು ಕೇಳಿದ್ದೇವೆ. ಆ ದ್ರೌಪದಿ ಏನು ಬೆಳಗಿದ್ಲು ಅಂತ ಅಂದ್ಕೊಂಡಿದ್ದೀರಾ? ಅವಳ ಹೆಸರೇ ಕೃಷ್ಣ ಅಂತ. ಕೃಷ್ಣ ಅಂದ್ರೆ ಏನ್ರಿ? ಕಪ್ಪಾಗಿರುವವಳು ಅಂತ. ಮಹಾಭಾರತದಲ್ಲಿ 3 ಕೃಷ್ಣಂದಿರು, ಒಂದು 3 ಮುಂದವರ 4 ಅಂತಲೇ ಹೇಳ್ಬೋದು ಬೇಕಿದೆ. ಅರ್ಜುನನಿಗೂ ಹೆಸರಿತ್ತು ಕೃಷ್ಣ ಅಂತ. ಮತ್ತು ಕೃಷ್ಣನಂತೂ ಕೃಷ್ಣ. ಅದಾದಮೇಲೆ ಇವಳು ಸಹ ಕೃಷ್ಣ ಆಕಾರ ಅಂತ ಸ್ತ್ರೀಲಿಂಗ. ಆದರೆ ಅವಳು ಹೇಗಿದ್ಲು ಕೇಳಿದರೆ ಆಕಾರದಲ್ಲಿ ಅವಳಷ್ಟು ಚಂದವಾದಂತಹ ಹೆಣ್ಣುಮಗಳೇ ಇರಲಿಲ್ಲ ಅನ್ನತ್ತೆ ಮಹಾಭಾರತ. ಆದರೆ ಬಣ್ಣ ಕಪ್ಪು.
ಹಾಗಾಗಿ ಸೌಂದರ್ಯಕ್ಕೆ ಬಣ್ಣ ಮಾತ್ರ ಕಾರಣ ಅಲ್ಲ, ಮುಖದ ಲಕ್ಷಣ ಹೇಗಿದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಬೆಳಗಿದ್ದವರ ಚಂದನ ಆಂಗ್ಲೋ ಇಂಡಿಯನ್ಸ್ ಇಲ್ಲಿ ಬಂದರೆ ಚಂದ ಅಂತ ಹೇಳ್ತೀರಾ? 5 ನಿಮಿಷ ಬಿಸಿಲಲ್ಲಿ ಹೋಗಿ ಬಂದರೆ ಅವ್ರ ಬಣ್ಣ ಕೆಂಪೋ ಕಪ್ಪೋ ಬಿಳುಪೋ ಯಾವುದೊಂದು ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾಗಿ ಕಪ್ಪು ಎನ್ನುವುದು ಪರ್ಮನೆಂಟ್ ಕಲರ್ ಅದು. ಅಷ್ಟು ಹಿನ್ನೆಲೆಯಲ್ಲಿ ತಾಂಪ್ರೋವಾಚ ಮಹಾಲಕ್ಷ್ಮೀ ತಾಮಸೀಂ ಪ್ರಮೋದೋತ್ತಮಾಂ. ಯಾಕೆ ಹೇಳಿದೆ? ಪ್ರಮೋದೋತ್ತಮಾಂ, ಸ್ತ್ರೀಯರಲ್ಲೆಲ್ಲ ಅತ್ಯಂತ ಸುಂದರಿಯಾಗಿದ್ಲು ಅವಳು. ಅಂತಹ ನಿನಗೆ ತಾಮಸಿ ದದಾಮಿ ತವ ನಾಮಾನಿ ಯಾನಿ ಕರ್ಮಾಣಿ ತಾನಿತೆ. ನೀನು ಹೇಳಿದೆಲ್ಲ ನನಗೆ ಹೆಸರೇನು ಅಂತ ನಿನಗೆ ನಾನು ನಾಮಕರಣ ಮಾಡ್ತೇನೆ. ಮತ್ತು ಕರ್ಮ ಏನು ಅಂತ ಹೇಳಿದೆಲ್ಲ ಕರ್ಮವನ್ನೂ ಕೊಡ್ತೇನೆ, ಅಂದರೆ ಕೆಲಸವನ್ನೂ ಕೊಡ್ತೇನೆ. ನೀನು ಮಾಡುವ ಕಾರ್ಯದ ಹಿನ್ನೆಲೆಯಲ್ಲೇ ನಿನಗೆ ನಾಮಕರಣ ಮಾಡ್ತೇನೆ. ಹೌದಾ? ನಾಮಕರಣ ಹಾಗಿದ್ರೆ ನಾನು ಮಾಡ್ತೀಯ? ನಾನು ಮಾಡುವ ಕಾರ್ಯದ ಹಿನ್ನೆಲೆಯಲ್ಲಿ ನಾಮಕರಣ ಮಾಡ್ತೀಯ ಅಂದರೆ ನನಗೆ ತುಂಬ ಕೆಲಸ ಕೊಡ್ತೀಯ. ಆ ಎಲ್ಲ ಕೆಲಸಗಳ ಹಿನ್ನೆಲೆಯಲ್ಲಿ ನನಗೆ ನಾಮಕರಣ ಅಂದರೆ ಬೇರೆ ಬೇರೆ ಹೆಸರನ್ನು ಇಡ್ತೀಯ ಅಂತ ಆಯ್ತು ನೀನು ಅಲ್ವಾ? ಹೌದು, ಹಾಗೆ ನನಗೆ ಬೇರೆ ಬೇರೆ ಹೆಸರನ್ನೇ ಕೊಡ್ತೇನೆ. ಯಾವಾಗ ಇಡ್ತೀಯ? ನಾಳೆ 6 ಗಂಟೆಗೆ ಇಡ್ತೇನೆ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.